ಎಲ್ಲೇ ಬಂತು. ಸೊ ಇವತ್ತು ನಾವು ತರಗತಿಯಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ರೋಗ ಯಾವ ಕಾರಣಕ್ಕೆ ಬರುತ್ತೆ, ಯಾವ್ಯಾವ ಕಾರಣದಿಂದ ವಾತ ಪಿತ್ತ ಕಫ ದೋಷಗಳಲ್ಲಿ ವೇರಿಯೇಷನ್ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಕಾರಣಗಳಲ್ಲಿ ಮೊದಲನೇದು ಆಹಾರ, ಎರಡನೇದು ನಾವು ದಿನಚರಿಯಲ್ಲಿ ಮಾಡುವಂತಹ ಮಿಸ್ಟೇಕ್ಗಳು, ಮೂರನೇದು ಒತ್ತಡ ಇರುವಂಥದ್ದು, ನಾಲ್ಕನೇದು ಅನುವಂಶೀಯವಾಗಿ, ಐದನೇದು ವಾತಾವರಣ ಸುತ್ತಮುತ್ತಲ ಪ್ರಕೃತಿಯಲ್ಲಿ ಆಗುವಂಥ ವ್ಯತ್ಯಾಸ, ಹಾಗೆ ನಮ್ಮ ವಯಸ್ಸು. ಮತ್ತೆ ಬೇರೆ ನೀವೆಲ್ಲರೂ ನೋಡಿ ಒಂದ್ಸತಿ ಈಗ ಒಂದೇನೋ ರೋಗ ಅಂತ ಔಷಧಿ ತಗೊಂಡ್ರಿ, ಆರಾಮಾಗ್ಲಿಲ್ಲ, ಬರುತ್ತೆ. ಹಾ ಅಲ್ಲ ಗುಣ ಆಗದೆ ಇದ್ದಾಗ ಓಕೆ ಅದು ಔಷಧಿಯ ಸೈಡ್ ಎಫೆಕ್ಟ್ ಇಂದ ಆಯ್ತಲ್ಲ. ಅದ್ರ ಹೊರತಾಗಿ ಅವಾಗ ನೀವೆಲ್ಲ ಒಂದಿಷ್ಟು ಕೇಳಕ್ ಹೋಗ್ತೀರಾ, ಏನದು ಗ್ರಹಗತಿ ಅಂತ ಹೇಳ್ತಾರ, ಕೇಳಿದಿರಲ್ವ? ಗ್ರಹಗತಿ, ಗ್ರಹಗಳ ಚಲನೆ ಕೂಡ ನಿಮ್ಮ ದೇಹದ ಮೇಲೆ ಬರುವಂತಹ ಗ್ರಹಗತಿ. ಸೊ ಗ್ರಹಗತಿ ಅಂತಂದ್ರೆ, ಗತಿ ಅಂತಂದ್ರೆ ಏನು? ಚಲನೆ. ಗ್ರಹಗಳ ಚಲನೆ ನಮ್ಮ ಸುತ್ತಮುತ್ತಲ ಈ ಅನಂತ ಕೋಟಿ ಬ್ರಹ್ಮಾಂಡ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಉದಾಹರಣೆ ನೋಡಿ. ಈಗ ನಾನು ಇಲ್ಲಿ ನಿಂತು ಓಡಾಡ್ಕೊಂಡು ನಿಮಗೆ ಪಾಠ ಮಾಡ್ತಾ ಇದ್ದೀನಿ. ಸೊ ಈ ಓಡಾಡುವಾಗ ಕಾಲಡಿಯಲ್ಲಿ ಒಂದು ಇರುವೆ, ಅವ್ರ ಲೈನಲ್ಲಿ ಅವ್ರೇನಾದ್ರೂ ಹೋಗ್ತಾ ಇರೋದಿದ್ರೆ ನಾನು ಅರಿವಿಲ್ಲದೆ ಅದನ್ನ ಮೆಟ್ಟಿ ಸಾಯಿಸುವ ಸಾಧ್ಯತೆ ಇರುತ್ತೆ. ಇಲ್ಲಿ ಹಾಗಾದ್ರೆ ಆ ಇರುವೆ ನಾನೇನ್ ತಪ್ಪು ಮಾಡಿದ್ದೆ? ನಾನು ಹುಟ್ಟ ಯಾರಿಗೂ ತೊಂದರೆ ಕೊಟ್ಟಿರ್ಲಿಲ್ಲ, ನಾನು ಯಾರಿಗೂ ಅವಮಾನ ಮಾಡಿರ್ಲಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾವುದೋ ಒಳ್ಳೆ ಕೆಲಸಕ್ಕಾಗಿ ಹೊರಟಿದ್ದೆ, ನಾನಾಯ್ತು ನನ್ನ ಜೀವನ ಆಯ್ತು, ನನ್ನ ಪಾಡಾಯ್ತು ಅಂತ ಕೂತಿದ್ದೆ, ಆದ್ರೂ ಸತ್ತೋಗ್ಬಿಟ್ಟೆ, ಅಥವಾ ಆದ್ರೂ ನನ್ನ ಜೊತೆ ಇರೋ ಇನ್ನೊಂದು ಇರುವೆ ಸತ್ತೋಗ್ಬಿಡ್ತು, ಏನ್ ತಪ್ಪು ಮಾಡಿತ್ತು ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ಉತ್ತರ ಇದೆಯಾ ಅದಕ್ಕೆ? ಈ ನಾನು ಅರಿವಿಲ್ಲದೆ ಮೆಟ್ಟಿ ಸಾಯಿಸಿದ ಇರುವೆಯನ್ನ ಅಲ್ಲಿ ನನಗೇನಾದ್ರೂ ಇರುವೆ ಮೇಲೆ ದ್ವೇಷ ಇತ್ತ? ಈ ಇರುವೆನ ಸಾಯಿಸ್ಲೇಬೇಕು ಅಂತ ನಾನು ಮೆಟ್ಟಿದ್ದ? ಅಲ್ಲ. ಆದ್ರೆ ನನ್ನ ಮಟ್ಟಿ ನಾನು ಓಡಾಡ್ಕೊಂಡಿದ್ದೀನಿ. ನನ್ನ ಗತಿ ಅಂದ್ರೆ ಇಲ್ಲಿ ಚಲನೆ. ನನ್ನ ಚಲನೆಯಲ್ಲಿ ನಾನಿದ್ದಾಗ ಅದರ ಚಲನೆಯು ನನಗೆ ಅಡ್ಡ ಬಂದಾಗ ನನಗರಿವಿಲ್ಲದೆ ನಾನು ಅದನ್ನ ಮೆಟ್ಟುವಂತಹ ಸಾಧ್ಯತೆಗಳಿರುತ್ತೆ. ಈಗ ನೋಡಿ, ಗ್ಲಾಸ್ ಡೋರ್ ಇದ್ದಾಗ ಕೆಲವೊಮ್ಮೆ ವಿಂಡೋಗೆ ಹಕ್ಕಿಗಳು ಬಂದು ಹೊಡ್ಕೊಳ್ಳುತ್ತೆ. ಹಕ್ಕಿ ಅದ್ರ ಪಾಡಿಗೆ ಅದು ಹಾರ್ತಾ ಇರುತ್ತೆ, ಗ್ಲಾಸ್ ಇದ್ದಿದ್ದಕ್ಕೆ ಕಾಣೋದಿಲ್ಲ. ಹಾಗಿದ್ರೆ ಗ್ಲಾಸ್ ಹಾಕಿದವರು ಹಕ್ಕಿಯನ್ನ ಸಾಯಿಸ್ಲಿಕ್ಕೆ ಅಂತ ಮಾಡಿರ್ತಾರ? ಆ ಹಕ್ಕಿಯ ಮೇಲೆ ವಿಶೇಷವಾದ ದ್ವೇಷ ಇಟ್ಟು ಪ್ಲಾನ್ ಮಾಡಿರ್ತಾರ? ಓಹೋ ಈ ಹಕ್ಕಿಯನ್ನ ಸಾಯಿಸ್ಬೇಕಂತ ಇಲ್ಲ. ಆದ್ರೆ ಅದು ಅದ್ರ ಪಾಡಿಗೆ ಅದಲ್ಲಿತ್ತು. ಆದ್ರೆ ಹಕ್ಕಿ ತನ್ನ ಚಲನೆಯಲ್ಲಿ ಬಂದಾಗ ಅದು ಕಾಣದೆ ಡಿಕ್ಕಿ ಹೊಡ್ಕೊಡ್ತು. ಸೊ ಹೀಗೆ ಎಷ್ಟೊಂದು ಸತಿ ಈಗ ನಾವು ಕಾರಲ್ಲಿ ಹೋಗ್ತಿರ್ತೀರ, ರಸ್ತೆ ಮೇಲೆ ಎಷ್ಟೊಂದು ಚಿಕ್ಕ ಚಿಕ್ಕ ಜೀವಿಗಳು, ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಚಿಕ್ಕ ಚಿಕ್ಕದು, ಈಗ ದೊಡ್ಡ ದೊಡ್ಡ ಬಂದ್ರೆ ನೀವು ನಿಲ್ಲಿಸ್ತೀರ ಗಾಡಿನ, ಚಿಕ್ಕ ಚಿಕ್ಕದ್ ಬಂದ್ರೆ ಅಲ್ಲ ಆ ರಸ್ತೆಯಲ್ಲಿ ಎಷ್ಟು ಇರುವೆ ಹೋಗ್ತಿರ್ತೇನೋ. ಒಂದೊಂದ್ಸತಿ ಕಪ್ಪೆ ಎಲ್ಲ ಬಿದ್ದಿರುತ್ತೆ, ನೀವು ನೋಡಿರ್ತೀರ. ಆದ್ರೆ ಆ ಕಪ್ಪೆನ ಸಾಯಿಸ್ಬೇಕು ಅಂತ ಗಾಡಿ ಓಡಿಸಿರ್ತಾನ ಅವನು? ಖಂಡಿತ ಇಲ್ಲ. ಆದ್ರೆ ಗಾಡಿ ತನ್ನ ಪಾಡಿ ತಾನು ಹೋಗ್ತಾ ಇರುತ್ತೆ, ತನ್ನ ಚಲನೆ ಟೈಮಿಗೆ ಹೋಗ್ತಿರ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಟೈಮಿಗೆ ಆ ಕಪ್ಪೆ ಕೂಡ ರಸ್ತೆ ದಾಟಕ್ಕೆ ಬಂದ್ರೆ ಏನಾಗುತ್ತೆ? ಗಾಳಿಯ ಅಡಿಗೆ ಸಿಕ್ಕಾಕೊಂಡು ಸತ್ತು ಹೋಗುತ್ತೆ. ಹಾಗೇನೆ ಗ್ರಹಗತಿಗಳು ಅಂತಂದ್ರೆ ಇದು ಕೇವಲ ಮೂಢನಂಬಿಕೆ ಅಲ್ಲ. ಜ್ಯೋತಿಷ್ಯದಲ್ಲಿ ಕಲಿಯೋದೇನು, ಅಲ್ಲಿ ಪಕ್ಕ ಲೆಕ್ಕಾಚಾರ ಇರೋದು. ಈಗ ಅದನ್ನು ಸರಿಯಾಗಿ ಕಲ್ತಿರೋರು ಕಡಿಮೆ ಜನ ಅನ್ನೋದು ಬಿಟ್ರೆ ನಿಜವಾಗಿ ಜ್ಯೋತಿಷ್ಯ ಅನ್ನೋದು ಮೂಢನಂಬಿಕೆ ಅಲ್ಲ. ನಿಜವಾಗಿ ಈ ಗ್ರಹಗತಿಗಳು ಅನ್ನೋದು ಬರೀ ಕಲ್ಪನೆ ಅಲ್ಲ, ಕಪೋಲಕಲ್ಪಿತ ಕಥೆಗಳು ಖಂಡಿತ ಅಲ್ಲ. ಅಲ್ಲಿ ಜ್ಯೋತಿಷ್ಯದ ಬಗ್ಗೆ ನೀವೇನಾದ್ರೂ ಕಲ್ತವ್ರಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಪಕ್ಕ ಲೆಕ್ಕಾಚಾರ ಇರೋದು. ನೀವೇ ಯೋಚನೆ ಮಾಡಿ, ಎಷ್ಟೋ ವರ್ಷಗಳ ನಂತರ ಆಗೋ ಗ್ರಹಣಗಳು ಇವತ್ತೇ ಬರ್ದಿಟ್ಟಿರ್ತಾರೆ ಅವರು, ಈಗಲೇ ಹೇಳ್ತಾರೆ ಅಂತಂದ್ರೆ ಎಷ್ಟು ಕರಾರುವಕ್ಕಾದ. ಅಂದ್ರೆ ಪ್ರತಿ ಯಾವ ಗ್ರಹನು ನಮ್ಮ ಹಾಗೆ ಒಟ್ರಾಶಿ ಅಲ್ಗಾಡೋದಿಲ್ಲ. ಮನುಷ್ಯರಷ್ಟೇ ಕೈ ಕಾಲು ಹೀಗೆ ಕೂತ್ಕೊಳಕ್ಕಾಗಲ್ಲ ನಮ್ಗೆ. ಕೈ ಅಲ್ಗಾಡಿಸ್ಬೇಕು, ಕಾಲು ಅಲ್ಗಾಡಿಸ್ಬೇಕು, ಕುರ್ಚಿ ಅಲ್ಗಾಡಿಸ್ಬೇಕು ಅಲ್ವಾ? ಮನುಷ್ಯ ಮಾತ್ರ ಈ ತರ ಅನಗತ್ಯವಾದಂತಹ ಕ್ಯಾಲ್ಕುಲೇಟಿವ್ ಇಲ್ಲದ ಮೂಮೆಂಟ್ ಅನ್ನ, ಚಲನೆಯನ್ನ ಮಾಡೋದು ಮನುಷ್ಯ ಮಾತ್ರ. ಆದ್ರೆ ಗ್ರಹಗಳು ಯಾವುದು ಒಟ್ರಾಶಿ ತಿರ್ಗೋದಿಲ್ಲ. ಪ್ರತಿ ಗ್ರಹಕ್ಕೆ ಅದರದೇ ಆದ ಪಥ ಇದೆ, ಅದರ ಚಲನೆಯ ವೇಗ ಇದೆ, ಆ ವೇಗದಲ್ಲಿ ಮಾತ್ರ ಅದು ಚಲಿಸೋದು. ಹಾಗಾಗಿ ಅದಕ್ಕನುಗುಣವಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬರ್ದಿಟ್ಟಿದ್ದಾರೆ. ಪಂಚಾಂಗವನ್ನು ನೋಡಿ ಹೇಳೋದೇನಂತಂದ್ರೆ, ಗ್ರಹಗಳ ಈಗ ಹೇಳ್ತಾರಲ್ಲ, ಅಯ್ಯೋ ಇದು ಶನಿ ಗ್ರಹದ ಪ್ರಭಾವ, ಇನ್ನೊಂದು ಪ್ರಭಾವ, ಮತ್ತೊಂದು ಪ್ರಭಾವ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅದನ್ನ ಉಪಯೋಗಿಸಿ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಿರೋದು ಬೇರೆದು. ಆದ್ರೆ ನಿಜವಾಗಿ ಅದಿರೋದೇನು ಅಂತಂದ್ರೆ, ನಿಜವಾಗಿ ಅಲ್ಲಿ ಹೇಳಿರೋದಂತಂದ್ರೆ, ಇಂತಹ ಗ್ರಹದ ಈ ಚಲನೆಯ ಸಮಯದಲ್ಲಿ ನಿನ್ನ ಜನ್ಮ ಕುಂಡಲಿಯ ಪ್ರಕಾರ ಈ ಲಕ್ಷಣಗಳು ಬಂದಾಗ ನಿಂಗೆ ಕೆಲವೊಂದು ವಿಷಯದಲ್ಲಿ ತೊಂದರೆ ಆಗ್ಬೋದು.
ಕೆಲವು ಅವಾಗೇನು ಈಗ ನೋಡಿ, ಆ ಕಾರ್ ಹೋಗೋ ಟೈಮಲ್ಲಿ ಯಾರಾದ್ರೂ ಕಪ್ಪೆಗೆ ಈ ಕಾರ್ ಓಡಾಡೋ ಟೈಮಿಗೆ ನೀನು ರಸ್ತೆ ಕ್ರಾಸ್ ಮಾಡಬೇಡ, ಕಾರ್ ಇಲ್ಲದೆ ಇದ್ದ ಟೈಮಲ್ಲಿ ಹೋಗು ಅಂತಂದ್ರೆ ಕಪ್ಪೆ ಜೀವ ಉಳಿಯತ್ತೆ ಇಲ್ವಾ? ಉಳಿಯತ್ತೆ. ಅದೇ ಥರದಲ್ಲಿ ನಮ್ಮ ಆ ಗ್ರಹಗತಿ ಅನ್ನುವಂಥದ್ದು ಕೇವಲ ಮೂಢನಂಬಿಕೆ ಅಲ್ಲ, ಅವುಗಳ ಚಲನವಲನ ಕೂಡ ನಮ್ಮ ದೇಹದ ಮೇಲೆ, ನಮ್ಮ ಕೆಲಸದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಇಲ್ಲಿ ಆಹಾರ, ದಿನಚರಿ, ಒತ್ತಡ, ಅನುವಂಶೀಯತೆ, ವಾತಾವರಣ, ನಮ್ಮ ವಯಸ್ಸು ಅಂದ್ರೆ ವಯೋಸಹಜವಾಗಿ ಬರುವಂತಹ ಕೆಲವೊಂದು ರೋಗಗಳು ಮತ್ತು ಗ್ರಹಗತಿ, ನಮ್ಮ ಸುತ್ತಮುತ್ತಲು ಪ್ರಕೃತಿಯಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಅದು ಎಲ್ಲದೂ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಂದ್ಸತಿ ನೀವು ಕೇಳಿದ್ದೀರಾ, ಈಗ ಒಬ್ಬ ಸ್ವಲ್ಪ ಮಾನಸಿಕ ರೋಗಿಗೆ ಏನಂತಾರೆ, ಅವನಿಗೆ ಸ್ವಲ್ಪ ಹುಣ್ಣಿಮೆ ಅಮಾವಾಸ್ಯೆ ಅಂತಾರೆ, ಕೇಳಿದ್ದೀರಾ? ಯಾಕಂತಾರೆ? ಯಾಕಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಎರಡು ಮುಖ್ಯ ದಿನಗಳಲ್ಲಿ ನಮ್ಮೊಳಗೆ ಏನು ಗುಣ ಇದೆಯೋ ಅದು ಹೆಚ್ಚುತ್ತೆ. ಈಗ ನೋಡಿ, ಬುದ್ಧ ಪೂರ್ಣಿಮೆ, ಬುದ್ಧನಿಗೆ ಎನ್ಲೈಟನ್ಮೆಂಟ್ ಆದದ್ದು ಯಾವಾಗ? ಹುಣ್ಣಿಮೆಯ ದಿನ. ಯಾವುದೇ ವ್ಯಾಸ ಪೂರ್ಣಿಮೆ, ಯಾವುದೇ ಮಹಾನ್ ವ್ಯಕ್ತಿಗಳು, ಯೋಗಿಗಳು, ಮಹಾತ್ಮರು ಆ ಒಂದು ಜ್ಞಾನೋದಯವನ್ನ ಪಡ್ಕೊಂಡು ಹೆಚ್ಚಿನ ದಿನ ಯಾವ್ದಾಗಿರುತ್ತೆ? ಹುಣ್ಣಿಮೆ ದಿನನೇ. ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ, ಬುದ್ಧ ಪೂರ್ಣಿಮೆ. ಯಾಕೆ ಹೀಗಾಗತ್ತೆ? ಯಾಕೆ ಅಂತಂದ್ರೆ ಆ ದಿನಗಳಲ್ಲಿ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಸುತ್ತಮುತ್ತಲಿನ ಪ್ರಕೃತಿಯ ಚಲನೆಯ ಮೂಲಕ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮೊಳಗೆ ಏನಿದೆಯೋ ಅದು ಹೆಚ್ಚುತ್ತೆ. ನಿಮ್ಮೊಳಗೆ ಒಬ್ಬನಿಗೆ ಕಜ್ಜಿ ಇದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ನಮ್ಮ ಲೋಕಲ್ ಜನ ಪಾಪ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಯ್ಯೋ ಅದು ಹುಣ್ಣಿಮೆ ಬಂದದೇ ಹೆಚ್ಚಾಗ್ತದೆ ನನಗೆ ಅಂತಾರೆ. ಅವರಲ್ಲಿ ಆ ನಂಚಿನ ಅಂಶ ಇದ್ದಾಗ, ಅವರಲ್ಲಿ ಆ ಚರ್ಮದ ಸಮಸ್ಯೆ ಇದ್ದಾಗ ತುರಿಕೆ ಅನ್ನುವಂಥದ್ದು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಸಮಯದಲ್ಲಿ ಹೆಚ್ಚಾಗತ್ತೆ. ಅವ್ರೇನ್ ಅನ್ಕೋತಾರೆ, ಈಗ ಡಾಕ್ಟರ್ ಹತ್ರ ಹೋದ ತಕ್ಷಣ ಔಷಧಿ ತಗೊಂಡು ಕೂಡ ಒಮ್ಮೆ ಹುಷಾರಾಗತ್ತೆ, ಮತ್ತೆ ಹೆಚ್ಚಾಗತ್ತೆ, ಏನೋ ದೇವದ ಕಾಟ, ಭೂತದ ಕಾಟ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಈ ತರ ಅನ್ಕೋತಾರೆ. ಬಟ್ ಆಕ್ಚುಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎರಡು ಇದು ತುಂಬಾ ಎಕ್ಸ್ಟ್ರೀಮ್ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಮಾಡೋದು. ಯಾಕೆ ಅಂತಂದ್ರೆ ನಿಮ್ಮೊಳಗೆ ಏನಿದೆಯೋ ಅದು ಹೆಚ್ಚಾಗುತ್ತೆ. ಗಂಟು ನೋವು ಇದ್ದವರಿಗೆ ಆ ಟೈಮಲ್ಲಿ ಗಂಟು ನೋವು ಹೆಚ್ಚಾಗುತ್ತೆ, ಚರ್ಮದ ಕಾಯಿಲೆಗಳಿದ್ದವರಿಗೆ ಆ ಸಮಯದಲ್ಲಿ ಚರ್ಮದ ಕಾಯಿಲೆ ಹೆಚ್ಚಾಗುತ್ತೆ. ಹಾಗೆ ಜ್ಞಾನ ಇದ್ದವರಿಗೆ ಒಳಗಡೆಯಿಂದ ಜ್ಞಾನದ ಉದಯ ಹೆಚ್ಚಾಗುತ್ತೆ. ಹಾಗಾಗಿ ಅಂತಹ ಮಹಾತ್ಮರಿಗೆಲ್ಲ ಜ್ಞಾನೋದಯ ಅಂದ್ರೆ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರಾ, ಯಾವುದ್ರ ಮೇಲೆ ನೀವು ನಿಮ್ಮ ಶಕ್ತಿಯನ್ನ ಬೆಳೆಸ್ತೀರಾ ಅದು ಹೆಚ್ಚಾಗುತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಮಯದಲ್ಲಿ. ನೋಡಿ, ಇಡೀ ಸಮುದ್ರದ ಅಲೆಗಳಲ್ಲಿ ಭರತ ಇಳಿತಾ ಕೇಳಿದ್ದೀರಾ? ಹುಣ್ಣಿಮೆ ಅಮಾವಾಸ್ಯೆ ಬರ್ತಿದ್ದಾಗ ಜೋರು, ಅಮಾವಾಸ್ಯೆಯಲ್ಲೂ ಹೆಚ್ಚಾಗುತ್ತೆ. ಖಂಡಿತ ಖಂಡಿತ. ಎರಡು ಅಮಾವಾಸ್ಯೆಯಲ್ಲಿ ತುಂಬಾ ಜನ ಮಹಾತ್ಮರು ಅವರ ಜ್ಞಾನ ವೃದ್ಧಿ ಮಾಡ್ತಿರೋದು ಎಲ್ಲೂ ಕೇಳಿದ್ದಾರೆ. ಹಾಗಲ್ಲ, ಈಗ ಅಮಾವಾಸ್ಯೆದು ನೀವು ಯಾವುದೇ ಒಂದು ಈ ಮಾಟ ಮಂತ್ರ ಅಥವಾ ಈ ಬೇರೆ ಬೇರೆ ವಾಮಾಚಾರದ ಆಕ್ಟಿವಿಟೀಸ್ ಅಂತ ನೋಡಿ, ಅಥವಾ ಈಗ ಅಮಾವಾಸ್ಯೆ ಅನ್ನುವಂಥ ದಿನ ಎಲ್ಲ ಯೋಗಿಗಳು ಆವಾಗ ಮೌನದಲ್ಲಿಯೋ ಧ್ಯಾನದಲ್ಲಿಯೋ ವಿಶೇಷವಾದಂತಹ ತಪಸ್ಸಿನಲ್ಲಿ ಇರುವಂತಹ ಸಮಯ. ಎಲ್ಲ ಅಮಾವಾಸ್ಯೆ ದಿನ ನೋಡಿ ವ್ರತ ಮಾಡೋದು. ಈಗ ನಮ್ಗಲ್ಲಿ ಈಗ ಶಿವರಾತ್ರಿ ಹಿಂದಿನ ಇದು ಬರುತ್ತೆ, ನಿಮ್ಗೆ ಅಮಾವಾಸ್ಯೆ ಬರುತ್ತೆ ಶಿವರಾತ್ರಿ ಟೈಮಲ್ಲಿ ಒಂದು. ಆ ಅಮಾವಾಸ್ಯೆ ಮರುದಿನ ಇಲ್ಲಿ ಜಾತ್ರೆ ಎಳಿತಾರೆ. ಅಮಾವಾಸ್ಯೆ ದಿನ ತುಂಬಾ ಒಳ್ಳೆ ಒಂದು, ಅವತ್ತಿನ ಇಡೀ ದಿನ ಜಪಕ್ಕೆ ತುಂಬಾ ಶ್ರೇಷ್ಠವಾದಂತಹ ಒಂದು ಬೆಲೆ. ಆ ಶಿವರಾತ್ರಿಯ ಟೈಮಲ್ಲಿ ಬರುವಂತಹ ಅಮಾವಾಸ್ಯೆ ದಿನ ದಾನ ಮಾಡ್ತಾರೆ. ದಾನ ಮಾಡೋದು, ಬೇರೆ ಬೇರೆ ಒಳ್ಳೆಯ ಧಾರ್ಮಿಕ ಕಾರ್ಯಗಳನ್ನ ಮಾಡುವಂಥದ್ದು, ಅಥವಾ ಒಳ್ಳೆ ಉಪಕಾರ ಮಾಡುವಂತ ಕೆಲಸ ಮಾಡೋದು. ಇಲ್ಲ, ನಾವು ನಮ್ಮ ತಪಸ್ಸನ್ನ, ನಮ್ಮ ಧ್ಯಾನವನ್ನ, ಅನುಷ್ಠಾನವನ್ನ ಹೆಚ್ಚಿಸುವಂತಹ ಸಮಯ. ಸೊ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎರಡೂ ಕೂಡ ನಿಮ್ಮ ಮೇಲೆ ತುಂಬಾನೇ ಎಫೆಕ್ಟ್ ಮಾಡತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ ಈಗ ಗ್ರಹಗತಿಗಳದ್ದು ಒಂದು ಪಾಯಿಂಟ್ ಆಯ್ತು. ಅದರ ಹೊರತಾಗಿ ಇದಿಷ್ಟು ಕಾರಣಗಳಿಂದ ನಿಮ್ಮ ದೇಹದಲ್ಲಿ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ. ವಾತಪಿತ್ತ ಕಫದೋಷಗಳಲ್ಲಿ ವೃದ್ಧಿ ಆಗೋದು ಅಂದ್ರೆ, ಈಗ ಉದಾಹರಣೆಗೆ ಆಹಾರ ಅಂತ ತಗೊಂಡಾಗ ಯಾವ್ಯಾವ ಶೀತ ಗುಣ ಉಳ್ಳಂತ ಆಹಾರವನ್ನ ತಗೊಳ್ತೀರಾ, ವಾತ ಹೆಚ್ಚಾಗತ್ತೆ. ಒಣ ಡ್ರೈ ಇರೋ ಆಹಾರ ತಗೊಂಡ್ರೆ ವಾತ ಹೆಚ್ಚಾಗತ್ತೆ. ಹಾಗೇನೆ ತುಂಬಾ ಉಪ್ಪು, ಹುಳಿ, ಖಾರ, ಗರಂ ಮಸಾಲೆ ಇಂತಹ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ತಗೊಂಡ್ರೆ ಪಿತ್ತ ಹೆಚ್ಚಾಗತ್ತೆ. ಶೀತ ಇರೋದು, ಹೊಟ್ಟೆ ತುಂಬಾ ತಿನ್ನೋದು, ಅಥವಾ ತುಂಬಾ ಜಿಡ್ಡಿನ ಪದಾರ್ಥಗಳನ್ನ ಹೆಚ್ಚಿಗೆ ತಿಂದ್ರೆ ಕಫ ಜಾಸ್ತಿ ಆಗತ್ತೆ. ಹೀಗೆ ಆಹಾರದಲ್ಲಿ ನೀವೇನನ್ನ ಸೇವನೆ ಮಾಡ್ತೀರಾ ಅನ್ನುವಂಥದ್ದು ನಿಮ್ಮ ವಾತ ಪಿತ್ತ ಕಫ ದೋಷಗಳನ್ನ ಹೆಚ್ಚು ಕಮ್ಮಿ ಮಾಡುತ್ತೆ. ದಿನಚರಿಯಲ್ಲಿ ಏನ್ ಮಿಸ್ಟೇಕ್ ಮಾಡ್ಬೋದು? ರಾತ್ರಿ ಜಾಗರಣೆ, ಹಗಲು ನಿದ್ದೆ. ರಾತ್ರಿ ಜಾಗರಣೆ, ಹಗಲು ನಿದ್ದೆ ತ್ರಿದೋಷಕಾರಕ. ಅಷ್ಟ ಮಹಾದೋಷಕರ ಭಾವಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆಯುರ್ವೇದದಲ್ಲಿ. ಅಷ್ಟ ಮಹಾದೋಷಕರ ಭಾವಗಳು ಅಂತಂದ್ರೆ
ಈ 8 ಕಾರಣಗಳು ನಿಮ್ಮ ಎಲ್ಲಾ ದೋಷ, ಮಹಾದೋಷ ಅಂತ ಬರೀ ವಾತ ಹೆಚ್ಚು ಮಾಡೋದು, ಪಿತ್ತ ಹೆಚ್ಚು ಮಾಡೋದು, ಕಫ ಹೆಚ್ಚು ಮಾಡೋದು ಅಂತಲ್ಲ, ಮಹಾದೋಷಕರ ಭಾವ, ಅಷ್ಟ ಮಹಾ ದೋಷಕರ ಭಾವಗಳು ಯಾವ್ದಿರ್ಬೋದು? ಗೆಸ್ ಮಾಡ್ಬೋದಾ? ಉಚ್ಚೈರ್ಭಾಷ್ಯಂ ರತಕ್ಷೋಭಂ ಅತಿಚಂಕ್ರಮಣ ಆಸನೈ ಅಜೀರ್ಣಾಹಿತ ಭೋಜ್ಯೆ ಚ ದಿವಾ ಸ್ವಪ್ನಂ ಸಮೈಥುನಂ. ಈ 8 ವಿಷಯಗಳನ್ನ ಅಷ್ಟ ಮಹಾದೋಷಕರ ಭಾವಗಳು ಅಂತಾರೆ. ಆ 8 ವಿಷಯಗಳಲ್ಲಿ ಕೆಲವೊಂದಿಷ್ಟು ನಮ್ಮ ಆಹಾರಕ್ಕೆ ಸಂಬಂಧಪಟ್ಟಿದ್ದು, ಕೆಲವೊಂದಿಷ್ಟು ನಮ್ಮ ದಿನಚರಿಯಲ್ಲಿ ಮೊದಲನೇದು ಬರುತ್ತೆ ಏನಂತಂದ್ರೆ ಉಚ್ಚೈರ್ಭಾಷ್ಯಂ, ಜೋರಾಗಿ ಮಾತಾಡೋದು. ಅದಕ್ಕೆ ನಮ್ಮಲ್ಲಿ ಹಿರಿಯರೆಲ್ಲ ಮೆತ್ತಗೆ ಮಾತಾಡು. ಯಾಕೆ ಮೆತ್ತಗೆ ಮಾತಾಡಂತ ಹೇಳ್ತಿದ್ರು ಅಂತಂದ್ರೆ, ಈ ಏರು ಧ್ವನಿಯಲ್ಲಿ ಮಾತನಾಡುವಂಥದ್ದು ಅಷ್ಟ ಮಹಾದೋಷಕರ ಭಾವಗಳಲ್ಲಿ ಒಂದು. ಇದು ನಮ್ಮ ದೇಹದಲ್ಲಿ ವಾತವನ್ನ ಹೆಚ್ಚಿಸುತ್ತೆ. ಹಾಗಾಗಿ ಏರು ಧ್ವನಿಯಲ್ಲಿ ಮಾತನಾಡಬಾರ್ದು, ಉಚ್ಚೈರ್ಭಾಷ್ಯಂ. ಎರಡನೇದು ರಥಕ್ಷೋಭಂ, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡೋದು. ಇವತ್ತು ಕಾರಲ್ಲಿ, ನಾಳೆ ಬೈಕಲ್ಲಿ, ನಾಡ್ದು ರಿಕ್ಷಾದಲ್ಲಿ, ನಾಡ್ದು ಟ್ರೈನಲ್ಲಿ, ಇನ್ನೊಂದಿನ ಫ್ಲೈಟಲ್ಲಿ ಓಡಾಡ್ತಾ ಇರೋದು. ಅಥವಾ ದಿವಸಕ್ಕೆ 150-200 ಕಿಲೋಮೀಟರ್ ಡೈಲಿ ಟ್ರಾವೆಲಿಂಗ್ ಮಾಡೋರು ಇದ್ದಾರೆ. ಆ ಎಲ್ಲ ರಥಕ್ಷೋಭ ಅಂತ ಕನ್ಸಿಡರ್ ಆಗತ್ತದನ್ನೆಲ್ಲ. ಆಗ ರಥ ಇತ್ತಲ್ಲ, ಈಗ ನಮ್ದಿದು ರಥ. ಸೊ ರಥಕ್ಷೋಭಂ, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡೋದ್ರಿಂದ ಕೂಡ ಮಹಾದೋಷಕರ ಭಾವ, ನಿಮ್ಮ ದೇಹದಲ್ಲಿ ವಾತ ಪಿತ್ತ ಕಫಗಳನ್ನ ತುಂಬಾ ಮಹತ್ತರವಾದ ರೀತಿಯಲ್ಲಿ ಅದು ಡಿಸ್ಟರ್ಬ್ ಮಾಡುತ್ತೆ. ಕಮ್ಮಿ ಅಂದ್ರೆ ಎಷ್ಟು ಓಡಾಡಿದ್ರೆ ಮಿತಿ ಇರುತ್ತೆ. ನೀವು ಡೈಲಿ ಟ್ರಾವೆಲಿಂಗ್ ಅನ್ನ ಆದಷ್ಟು ದೇಹ ಅವಾಯ್ಡ್ ಮಾಡಕ್ಕೆ ಹೇಳುತ್ತೆ. ಅಂದ್ರೆ ಡೈಲಿ ರಥದಲ್ಲಿ ತಿರುಗಾಟ ಮಾಡಬಾರ್ದು, ರಥಕ್ಷೋಭ ಡೈಲಿ ಅಂತೂ ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಅಂಥದ್ರಲ್ಲೂ ಇದ್ದಿದ್ರಲ್ಲಿ ಒಂದು 5-10 ಕಿಲೋಮೀಟರ್ ಅಂತ ನಮ್ಮ ಈಗಿನ ಕಾಲಮಾನಕ್ಕೆ ಅನುಗುಣವಾಗಿ ನಾವೇನು ಅನ್ಕೋಬಹುದು, ನೀವೊಂದು 5-10 ಕಿಲೋಮೀಟರ್ ವಿಸಿನಿಟಿಯಲ್ಲಿ ಓಡಾಡ್ತಿದ್ದೀರಾ ಅಂದ್ರೆ ದಟ್ಸ್ ಫೈನ್. ಬಟ್ ಡೈಲಿ ಒಂದು 35, 40, 50, 60 ಕಿಲೋಮೀಟರ್ ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀರಾ ಅಂತಂದ್ರೆ ಅದು ಕೂಡ ನಿಮ್ಮಲ್ಲಿ ದೋಷವನ್ನ ಹೆಚ್ಚಿಸಲಿಕ್ಕೆ ಕಾರಣ ಆಗಿರುತ್ತೆ. ಉಚ್ಚೈರ್ಭಾಷ್ಯಂ ರಥಕ್ಷೋಭಂ ಅತಿಚಂಕ್ರಮಣ ಅಂದ್ರೆ ಸಿಕ್ಕಾಪಟ್ಟೆ ವಾಕಿಂಗ್. ನೋಡಿ, ಈಗ ಮಾಡರ್ನ್ ನೀವು ಅನ್ಕೋತೀರಾ ವಾಕಿಂಗ್ ಒಳ್ಳೇದು ಅಂತ, ಬಟ್ ಆಯುರ್ವೇದ ಏನು ಹೇಳುತ್ತೆ, ಒಂದು ಮಿತಿ ಮೀರಿದ ವಾಕಿಂಗ್ ಅಂದ್ರೆ ನಿಮ್ಗೆ ಹಣೆಯ ಮೇಲೆ ಬೆವರು ಬರೋ ತನಕ ನೀವು ವಾಕ್ ಮಾಡ್ಬೋದು. ಹಣೆ ಮೇಲೆ ಬೆವರು ಬರೋ ತನಕ ಅದು ನಿಮ್ಮ ಅರ್ಧ ಸಾಮರ್ಥ್ಯ ಅಂತ ಲೆಕ್ಕ. ಯಾವತ್ತು ಆಯುರ್ವೇದ ಏನ್ ಹೇಳುತ್ತೆ, ವ್ಯಾಯಾಮವನ್ನ, ವಾಕಿಂಗ್ ಅನ್ನ ಎಷ್ಟು ಮಾಡ್ಬೇಕಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿದೆ ಅದ್ರ ಅರ್ಧದಷ್ಟು. ಈಗ ನಾನು ಆರಾಮ್ 10 ಕಿಲೋಮೀಟರ್ ನಡಿಬಹುದು ಅಂತಂದ್ರೆ ಡೈಲಿ ಬೇಸಿಸ್ ಅಲ್ಲಿ 10 ಕಿಲೋಮೀಟರ್ ನಡಿಬಾರ್ದು, ಡೈಲಿ 5 ಕಿಲೋಮೀಟರ್ ನಡಿಬೇಕು, ಬಟ್ ಎವ್ರಿ ಡೇ ನಡಿಬೇಕು. ಅವಾಗ ಏನಾಗುತ್ತೆ, ನಿಮ್ಮ 10 ಕಿಲೋಮೀಟರ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ ಹೆಚ್ಚಾಗ್ತಾ ಬರುತ್ತೆ. ಹಾಗೆ ನೀವು ಹೆಚ್ಕೋತ ಹೋಗ್ಬೇಕು. ನಾವು ಮಾಡೋದೇನು, ನಂಗೆ 1 ಕಿಲೋಮೀಟರ್ ನಡೆಯೋಷ್ಟಿದ್ರೆ ನಾನು 2 ಕಿಲೋಮೀಟರ್ ನಡೀತೀನಿ, ಆಮೇಲೆ 4 ದಿನ ಕೈಯೋ ಹೆಚ್ಚಾಗೋಯ್ತು ನೋವು ಅಂತ ಮಲಗ್ತೀವಿ. ಹಂಗೆ ಮಾಡಬಾರ್ದು. ನಿಮ್ಮ ಆಕ್ಚುಯಲ್ ಕೆಪಾಸಿಟಿ ಏನಿದೆ ಅದರ ಅರ್ಧದಷ್ಟು ಆದರೆ ನಿಯಮಿತವಾಗಿ ಪ್ರತಿನಿತ್ಯ ಮಾಡಬೇಕು. ರಥಕ್ಷೋಭ ಮಾಡಬಾರ್ದು. ಅತಿ ಚಂಕ್ರಮಣ, ಸಿಕ್ಕಾಪಟ್ಟೆ ವಾಕಿಂಗ್, ದಿವಸಕ್ಕೆ 8-10 ಕಿಲೋಮೀಟರ್ ವಾಕಿಂಗ್. ಮನೆಯಿಂದ ಆಫೀಸ್ ಇರೋದು 25 ಕಿಲೋಮೀಟರ್. ಅದೇ ಇಂಥದೆಲ್ಲ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಕೂಡ ನಾವು ರೋಗದಿಂದ ಸಫರ್ ಆಗ್ತಿರ್ತೀವಿ. ಅಂಡ್ ನಾವ್ ಅನ್ಕೋತೀವಿ ನಾನೇನ್ ತಪ್ಪು ಮಾಡಿದೆ, ಯಾಕೆ ನಂಗೆ ರೋಗ ಬರ್ತಿದೆ ಅಂತ. ಬಟ್ ಇಂಥದೆಲ್ಲ ಇದು ಕಣ್ಣಿಗೆ ಕಾಣದೇ ಇರೋ ಹಿಡನ್ ವಿಲನ್. ಈ ನಿಮ್ಗೆ ದೊಡ್ಡ ದಿನಾ ಪಿಜ್ಜಾ ತಿಂತೀನಿ, ನಿಮ್ ಕಣ್ಣಿಗೆ ಕಾಣತ್ತೆ, ಓ ನಾ ಈ ತಪ್ಪು ಮಾಡಿದ್ದೀನಿ ಅಂತ. ಅಥವಾ ದಿನಾ ನಾನೇನೋ ಒಂದು ಟ್ಯಾಬ್ಲೆಟ್ ತಿಂತಿದ್ದೀನಿ, ಇದರ ಸೈಡ್ ಎಫೆಕ್ಟ್ ಇಂದ ಅಂತ ನಿಮ್ಗೆ ಕಣ್ಣಿಗೆ ಕಾಣುತ್ತೆ. ಆದ್ರೆ ಇಂಥದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟೊಂದು ಜನಕ್ಕೆ ಪಾಪ ಅವರ ಜೀವನೋಪಾಯಕ್ಕಾಗಿ ಅನಿವಾರ್ಯವಾಗಿ ಅವ್ರು ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಆ ಅನಿವಾರ್ಯತೆಯಿಂದಾಗಿ ನಿಮ್ಗೆ ರೋಗಕ್ಕೆ ಮಾಫಿ ಸಿಗೋದಿಲ್ಲ, ಅನುಭವಿಸುವುದೇ. ದೇಹ ಹೇಗೆ ಅಂತಂದ್ರೆ ಈ ಸುಂಕ ವಸೂಲಿ ಮಾಡಿದ ಹಾಗೆ, ನೀವು ನಿಮ್ಮ ಪ್ರಾಯದಲ್ಲಿ ಏನೇನೇನೇನು ಪಾಪ ದೇಹ ದುಡ್ಸ್ಕೊಂಡಿರ್ತೀರಾ. ಎಷ್ಟೊಂದು ಜನ ಮಹಿಳೆಯರು ಜ್ವರ ಬಂದ್ರೂ ಕೆಲಸ ಮಾಡಿರ್ತೀರಾ, ದೇಹ ಆಗೋದಿಲ್ಲ ಅಂತಂದ್ರೂ ಇಲ್ಲ ನಾ ಮಾಡಿದ್ರೆ ನಡೆಯಲ್ಲ ಮನೆ ಅಂದ್ಕೊಂಡು ಕೆಲಸ ಮಾಡಿರ್ತೀರಾ. ಅದೆಲ್ಲ ನಿಮಗೆ ಒಂದು ವಯಸ್ಸು ದಾಟ್ತಾ ಇದ್ದಂತೆ ವಾಪಸ್ ಕರ ವಸೂಲಿ ಮಾಡುತ್ತೆ. ನೀನು ಅವತ್ತು ಕೇಳಿರ್ಲಿಲ್ಲ ಅಲ್ಲ, ಇವತ್ತು ಮಲಗಿಸ್ತೀನಿ, ಇವತ್ತು ನಿದ್ದೆ ಮಾಡಿಸ್ತೀನಿ, ಇವತ್ತು ಓಡಾಡಕ್ಕೆ ಬಿಡಲ್ಲ, ಇವತ್ತು ನೋವು ಕೊಡ್ತೀನಿ. ಈ ಥರದಲ್ಲಿ ದೇಹ ನಿಮ್ಮಿಂದ ಸುಂಕ ವಸೂಲಾತಿ ಮಾಡುತ್ತೆ. ಪ್ರಾಯದಲ್ಲಿ ಅದು ಗೊತ್ತಾಗಿರೋದಿಲ್ಲ, ನಂತರ ಒಂದೊಂದಾಗಿ ಅರ್ಥ ಆಗ್ತಾ ಬರುತ್ತೆ. ಬಟ್ ನೀವ್ ಅನ್ಕೋತೀರಾ ಅವಾಗ ಎಷ್ಟೆಲ್ಲ ಹೆವಿ ಕೆಲಸ ಮಾಡಿದ್ರು ಏನಾಗಿರ್ಲಿಲ್ಲ, ಈಗಂತೂ ಕೆಲಸ ಕಡಿಮೆ ಆದ್ರೂ ನೋವು, ಕೆಲಸ ಕಮ್ಮಿ ಆದ್ರೂ ನೋವು ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಅದು ಹಾಗಲ್ಲ. ನೀವು ನಿಮ್ಮ ದೇಹದ ಸಾಮರ್ಥ್ಯ ಎಷ್ಟಿದೆ ಅದಕ್ಕಿಂತ ಡಬಲ್ ಕೊಟ್ಟಿರ್ತೀರ ದೇಹಕ್ಕೆ, ಹಾಗಾಗಿ ರೋಗ ಬರೋದು. ನಿಮ್ಮ ದೇಹದ ಅರ್ಧದಷ್ಟು ನೀವು ಪ್ರತಿನಿತ್ಯ ಮಾಡಿದ್ರೆ ಏನೂ ಆಗೋದಿಲ್ಲ.
ಆಯ್ತಾ, ಅತಿ ಸಂಕ್ರಮಣ. ಹಾಗೆ 6,000 ಸ್ಟೆಪ್ ಅಂತಾರಲ್ಲ ಮೇಡಮ್, ಡೈಲಿ 6,000 ಸ್ಟೆಪ್, 8,000, 6,000, 10,000 ಎಲ್ಲದೂ ಕರೆಕ್ಟ್. ನಿಮ್ಮ ಅಬಿಲಿಟಿ ನೋಡಿ ಅದು ನಿರ್ಧಾರ ಆಗಬೇಕು. ಈಗ ನೀವು ಪ್ರತಿನಿತ್ಯ 12,000 ಸ್ಟೆಪ್ ಆರಾಮ್ಸೆ ನಡಿಬಹುದು, ನೋವಿಲ್ಲದೆ ಆರಾಮಾಗಿ ನಡಿಬಹುದು ಅಂದ್ರೆ ನೀವು ಎವ್ರಿ ಡೇ 6,000 ಸ್ಟೆಪ್ ಮಾಡಿದ್ರೆ ಕರೆಕ್ಟ್. ನನ್ನ ಎಬಿಲಿಟಿ ಅಷ್ಟಿದ್ದಾಗ ದಟ್ಸ್ ಫೈನ್. ಬಟ್ ನನಗೆ 10 ಹೆಜ್ಜೆ ನಡೆಯಕ್ಕೆ ನೋವಾಗ್ತಿದೆ, ಅಮ್ಮಮ್ಮ ಅಂತ ಅನಿಸ್ತಿದೆ, ನಾನಾದ್ರೂ ಹಠ ಮಾಡಿಕೊಂಡು 2 ಕಿಲೋಮೀಟರ್ ನಡೀತಿದ್ದೀನಿ ಅಂದ್ರೆ ಅದು ನಿಮ್ಮ ರೋಗವನ್ನ ಉಲ್ಬಣ ಮಾಡುತ್ತೆ. ಆವಾಗ ನಾವು ಕಾಲಿಗೆ ಆರೈಕೆಯನ್ನು ಕೊಟ್ಟು, ರೆಸ್ಟನ್ನು ಕೊಟ್ಟು, ಚಿಕಿತ್ಸೆಯನ್ನು ಕೊಟ್ಟು, ಔಷಧಿಯನ್ನು ಕೊಟ್ಟು ಆ ಕಾಲು 12,000 ಸ್ಟೆಪ್ ನಡೆಯುವಷ್ಟು ರೆಡಿ ಮಾಡೋ ತನಕ ರೆಸ್ಟ್ ಕೊಡ್ಬೇಕು ಅದಕ್ಕೆ. ತದನಂತರದಲ್ಲಿ ಅದರ ಎಬಿಲಿಟಿಯನ್ನು ಹೆಚ್ಚಿಸ್ಕೊತಾ ಈಗ ಫಸ್ಟ್ ನಾನು ಅಟ್ಲೀಸ್ಟ್ ಮೊದಲು 10 ಹೆಜ್ಜೆ ನಡೆದ್ರು ನೋವು ಬರ್ತಿತ್ತು, ಈಗ 100 ಹೆಜ್ಜೆ ನಡಿಬಹುದು ಅಂತ ಆದಾಗ ಏನು ಮಾಡಿ, ಡೈಲಿ 50 ಹೆಜ್ಜೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿ. 50 ಹೆಜ್ಜೆ ನಡ್ಕೊಂಡು ಅದೇ ರೆಸ್ಟು, ಅದೇ ಕಾಳಜಿ, ಪ್ಯಾಂಪರಿಂಗ್ ನಿಮ್ಮ ಕಾಲಿಗೆ ಮಾಡ್ತಾ ಬಂದರೆ ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ, ಆ 100 ಇರೋದು 200 ಹೆಜ್ಜೆ ಆಗುತ್ತೆ. 200 ಹೆಜ್ಜೆ ನೋವಿಂದ ನಡಿಬೋದು ಅಂತ ಆಗುತ್ತೆ. ಆಗ ಪ್ರತಿನಿತ್ಯ 100 ಹೆಜ್ಜೆ ನಡೀರಿ. ಈ ಥರ ನೀವು ಹಂತವಾಗಿ ನಿಮ್ಮನ್ನು ಸಿದ್ಧಪಡಿಸ್ಕೋಬೇಕು. ಉಚ್ಚೈರ್ಭಾಷ್ಯಂ ರಕ್ತಕ್ಷೋಭಂ ಅತಿ ಸಂಕ್ರಮಣ. ನೆಕ್ಸ್ಟ್ ಬರೋದು ಅತಿ ಆಸನ, ಸಿಕ್ಕಾಪಟ್ಟೆ ಕೂತ್ಕೊಳ್ಳೋದು. ಈಗಿನ ಸೆಡೆಂಟ್ರಿ ಲೈಫ್ ಸ್ಟೈಲು, ಬೆಳಿಗ್ಗೆ ನೀವು ಆಫೀಸಿಗೆ ಹೋಗಿ ಕೂತ್ರೆ ಸಂಜೆ ತನಕ ಕೂತ್ಕೋಬೇಕು. ಒಂದು ಮೀಟಿಂಗಿಗೆ ಕೂತ್ರೆ ಆ ಮೀಟಿಂಗ್ ಮುಗಿಯೋ ತನಕ ಎದ್ದೇಳಕ್ಕಾಗಲ್ಲ. ಬ್ಯಾಂಕಿಗೆ ಹೋಗಿ ಕೂತ್ರೆ ಹೇಳಕ್ಕಾಗಲ್ಲ. ಡಾಕ್ಟರ್ಸ್ ಪೇಷಂಟ್ ನೋಡಕ್ ಕೂತ್ರೆ ಕ್ಲಿನಿಕ್ ಮುಗಿಯೋ ತನಕ ಎದ್ದೇಳಕ್ಕಾಗಲ್ಲ. ಸೊ ಇದೆಲ್ಲವೂ ಕೂಡ ಮಹಾದೋಷಕರ ಭಾವ ಅಂತಾನೆ ಕನ್ಸಿಡರ್ ಆಗುತ್ತೆ. ಅತಿ ಆಸನ. ಈಗ ಮಕ್ಕಳು ನೋಡಿ, ಒಮ್ಮೆ ಫೋನ್ ಹಿಡ್ಕೊಂಡು ಕೂತ್ಬಿಟ್ರೆ ಎಷ್ಟು ತಾಸಾದ್ರೂ ಲೆಕ್ಕ ಇಲ್ಲ, ಅಪ್ಪ ಅಮ್ಮ ಕರಿಬೇಕು, ಕರೆದಾಗ್ಲೂ ಕೋಪ, ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದೀಯ ಅಂತ. ಈಗಿನ ಹಾಗಾಗಿದೆ ಅಂದ್ರೆ ಯಾರೇ ಆದ್ರೂ ಸರಿ ಕೂತಲ್ಲಿ ಕೂತ್ ಬಿಡೋದು. ಈಗಿನ ಎಷ್ಟೋ ಯಂಗ್ ಜನರೇಷನ್ ಅವ್ರು ಹೇಳ್ತಾರೆ ಡೈಲಿ ಜಿಮ್ಮಿಗೆ ಹೋಗ್ತೀನಿ ಮೇಡಮ್ ಅಂತ. ಏನ್ ಮಾಡ್ತಾರೆ, ಜಿಮ್ಮಲ್ಲಿ 2 ತಾಸು ವರ್ಕೌಟ್ ಮಾಡ್ತಾರೆ. 24 ತಾಸಲ್ಲಿ 2 ತಾಸು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಬಾಕಿ 22 ತಾಸು ಏನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಹೊತ್ತು ಆಫೀಸಲ್ಲಿ ಕೂತಿರ್ತಾರೆ, ಸ್ವಲ್ಪ ಹೊತ್ತು ಮನೆ ಸೋಫಾದ ಮೇಲೆ ಕೂತ್ಕೋತಾರೆ, ಸ್ವಲ್ಪ ಹೊತ್ತು ಕೌಚ್ ಮೇಲೆ ಬಿದ್ಕೊಂಡು ಫೋನ್ ನೋಡ್ತಾರೆ, ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಟಿವಿ ನೋಡ್ತಾರೆ, ಆಮೇಲೆ ರಾತ್ರಿಯಿಂದ ಬೆಳೆ ತನಕ ಬೆಡ್ ಮೇಲೆ ಮಲ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಮೂವಿ ನೋಡ್ತಿರ್ತಾರೆ. ಒಟ್ಟಿನಲ್ಲಿ ಬಾಕಿ 22 ಗಂಟೆ ಏನೂ ಮೂಮೆಂಟ್ ಇಲ್ಲದೆ 2 ಗಂಟೆ ಜಿಮ್ಮಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಅನ್ಸತ್ತ ಆರೋಗ್ಯ ಸಿಗತ್ತೆ ಅಂತ? ಜನ ಮಾಡು. ಅವ್ರು ಹೇಳೋದೇನು ಹೇಳಿ, ನಮ್ಮ ಹತ್ರ ಬಂದಾಗ ಮೇಡಮ್ ನಾನು ಎಲ್ಲ ಮಾಡ್ತೀನಿ ಮೇಡಮ್, ಆಫೀಸಿಗೆ ಹೋಗೋ ಕೆಲಸ ಇದ್ದು ಡೈಲಿ 2 ತಾಸು ಜಿಮ್ ಮಾಡ್ತೀನಿ, ಆದ್ರೂ ನಂಗೆ ಯಾಕೆ ಹಿಂಗಾಗ್ತಿದೆ. ಯಾಕೆ ಅಂತಂದ್ರೆ ಆ ಜಿಮ್ 2 ತಾಸು ಜಿಮ್ ಹೋಗ್ಬಿಟ್ರೆ ಎಲ್ಲ ರೋಗ ಬಿಟ್ಬಿಡತ್ತೆ ಅಂತಲ್ಲ. 2 ತಾಸು ಜಿಮ್ಮಿಗೂ ಹೋಗಿ ಉಳಿದ ಸಮಯದಲ್ಲಿ ನೀವು ಕ್ರಿಯಾಶೀಲರಾಗಿದ್ರೆ, ಓಡಾಡ್ಕೊಂಡು ಆಕ್ಟಿವ್ ಆಗಿ ನೀವಿದ್ರೆ ಖಂಡಿತ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಬಟ್ ದಿನದಲ್ಲಿ 1 ತಾಸು 2 ತಾಸು ವರ್ಕೌಟ್ ಮಾಡೋದು, ಬಾಕಿ 20 ತಾಸು ಅಯ್ಯೋ ಅಮ್ಮ ಸುಸ್ತಾಗಿದೆ ಅಮ್ಮ ಜಿಮ್ಮಿಗೆ ಹೋಗಿ ಬಂದೆ ಅಂತ ಮಲಗೋದು. ಇದು ವರ್ಕ್ ಆಗಲ್ಲ, ಇದು ನಿಮಗೆ ಹೆಲ್ಪ್ ಮಾಡಲ್ಲ. ಯಾಕಂದ್ರೆ ಅದು ಮಹಾದೋಷಕರ ಭಾವಗಳಲ್ಲಿ ಒಂದು. ನೀವು ಪ್ರತಿ 1 ಗಂಟೆಗೊಮ್ಮೆ ಚಲನೆಯನ್ನ ನಿಮ್ಮ ದೇಹಕ್ಕೆ ಕೊಡಬೇಕು. ಏನಾದರೂ ಸರಿ, ಚಿಕ್ಕ ಪುಟ್ಟ ಕೆಲಸ, ಸ್ವಲ್ಪ ಗಾರ್ಡನಿಗೆ ಹೋಗೋದು, ಸ್ವಲ್ಪ ಗಿಡದ ಹತ್ರ ಹೋಗೋದು, ಮನೆ ಸುತ್ತಲೂ 1 ರೌಂಡ್ ಹಾಕೋದು, ಇಲ್ಲ ಮನೆ ಒಳಗೆ ಒಂಚೂರು ಓಡಾಡ್ತಾ ಇರೋದು, ಏನಾದರೂ ಹುಡುಕಿ ನೀವು ನಿಮ್ಮ ದೇಹಕ್ಕೆ ಸ್ವಲ್ಪ ಚಲನೆಯನ್ನ ಕೊಡಬೇಕು. ಅತಿ ಅಲ್ಲ, ಸ್ವಲ್ಪ ಚಲನೆಯನ್ನ ಕೊಡ್ತಾ ಬಂದ್ರೆ ಆ ಮಹಾದೋಷಕರ ಭಾವದಿಂದ ನೀವು ಹೊರಗೆ ಬರ್ಬೋದು. ಉಚ್ಚೈರ್ಭಾಷ್ಯಂ ರಕ್ತಕ್ಷೋಭಂ ಅತಿ ಸಂಕ್ರಮಣ ಆಸನೈ. ನೆಕ್ಸ್ಟ್ ಬರೋದು ಅಜೀರ್ಣ ಅಹಿತ ಭೋಜೇಚ. ಅಜೀರ್ಣ ಭೋಜನ ಹಾಗೂ ಅಹಿತ ಭೋಜನ. ಅಜೀರ್ಣ ಭೋಜನ ಅಂತಂದ್ರೆ ಹೇಳಿದ್ದೆ ನಾನು ನಿಮಗೆ. ಜೀರ್ಣ ಆಹಾರ ಲಕ್ಷಣಗಳೇನು ಹೇಳಿ, ಹಳೆ ಸ್ಟೂಡೆಂಟ್ಸ್ಗೆ ರಿವಿಷನ್. ಕಮಾನ್. ರಸ ಇರಬೇಕು, ಸಾಫ್ಟ್ ಆಗಿರ್ಬೇಕು, ಗೊತ್ತಿಲ್ಲ, ನಾನು ಜಸ್ಟ್ ಹೇಳ್ತೇನೆ. ಜೀರ್ಣ ಆಹಾರ ಲಕ್ಷಣ ಅಂತಂದ್ರೆ, ಅಜೀರ್ಣ ಭೋಜನ ಅಂತಂದ್ರೆ ಮೊದಲು ತಿಂದ ಆಹಾರ ಜೀರ್ಣವಾಗುವ ಮೊದಲೇ ಮತ್ತೆ ಆಹಾರ ತಿನ್ನೋದನ್ನ ಅಜೀರ್ಣ ಭೋಜನ. ಉದಾಹರಣೆಗೆ ನೀವು ರಾತ್ರಿ 11:30 12 ಗಂಟೆಗೆಲ್ಲ ಊಟ ಮಾಡ್ತಾರೆ ಕೆಲವರು. ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಎದ್ದು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾರೆ. ಆಮೇಲೆ ಅದಾದ್ಮೇಲೆ ಚಾ ಬಿಸ್ಕಿಟ್ಟು, ಕಾಫಿ ಬಿಸ್ಕಿಟ್ ತಗೋತಾರೆ. ಮತ್ತೆ ಅದಾದ್ಮೇಲೆ ಯಾರೋ ಒಂದು ಎಲ್ಲ ಮಿಲೆಟ್ಸ್ ಎಲ್ಲ ಸೇರಿ ಒಂದು ಮಾಲ್ಟ್ ಮಾಡಿಕೊಟ್ಟಿರ್ತಾರೆ ಹೆಲ್ದಿಗೆ ಒಳ್ಳೇದು ಅಂತ, ಆ ಮಾಲ್ಟ್ ಕುಡಿತಾರೆ. ಅಷ್ಟು ಮಾಡ್ಕೊಂಡು ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋದ್ರೆ ಅಲ್ಲಿ ವಾಕಿಂಗಲ್ಲಿ ಮತ್ತೆ ಒಂದಿಷ್ಟೆಲ್ಲ ಜ್ಯೂಸ್ ಇಟ್ಟಿರ್ತಾರೆ, ಪಾಲಕ್ ಜ್ಯೂಸು, ಇನ್ನೊಂದು ಜ್ಯೂಸು, ಅದನ್ನು ಕುಡಿತಾರೆ. ನೀವೇ ಯೋಚನೆ ಮಾಡಿ, ಬೆಳಗ್ಗೆ 8 ಗಂಟೆ ಒಳಗೆ ಇನ್ನೂ ಅವ್ರದ್ದು ಬ್ರೇಕ್ಫಾಸ್ಟ್ ಆಗಿಲ್ಲ, ಬ್ರೇಕ್ಫಾಸ್ಟ್ ಒಳಗಡೆ ಎಷ್ಟು ಮೀಲ್ ತಗೊಂಡಂಗಾಯ್ತು? 4-5 4-5 ಮೀಲ್ಸ್ ಆಗೋಯ್ತು.
ಹೌದಾ? ಇದನ್ನ ಅಜೀರ್ಣ ಭೋಜನ ಅಂತ ಹೇಳೋದು. ಅದು ಹೇಗೆ ಅಂತಂದ್ರೆ ದೇಹದೊಳಗೆ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ಒಂದು ಮಿಕ್ಸಿ ಜಾರಲ್ಲಿ ಅಮ್ಮ ಚಟ್ನಿ ಮಾಡಕ್ಕೆ ಅಂತ ಕಾಯಿ ತುರಿ ಚಟ್ನಿ ಬೇಕಾಗ ಐಟಮ್ ಹಾಕಿದ್ದಾಳೆ, ಇನ್ನೂ ರುಬ್ಬುತ್ತಿರ್ತಾಳೆ, ಸಣ್ಣ ಆಗಿರಲ್ಲ, ಚಟ್ನಿ ರೆಡಿ ಆಗಲ್ಲ. ಅದೇ ಟೈಮಲ್ಲಿ ನಾನು ಹೋಗ್ಬಿಟ್ಟು ಅಮ್ಮ ನಂಗೆ ಸಾಂಬಾರ್ ಬೇಕು ಅರ್ಜೆಂಟ್ ಇದೆ ಅಂತ ನಾನು ಸಾಂಬಾರ್ ಮಸಾಲೆನೂ ಅದಕ್ಕೆ ಹಾಕ್ತೀನಿ. ನಾವಿಬ್ರು ಸೇರಿ ರುಬ್ಬಷ್ಟರಲ್ಲಿ ಇನ್ನೊಬ್ರು ಬರ್ತಾರೆ, ಅಯ್ಯೋ ನನಗೊಂದು ಸ್ವಲ್ಪ ಇನ್ನೊಂದೇನೋ ರುಬ್ಬೇಕಿತ್ತು ಅಂತ ಹೇಳ್ಬಿಟ್ಟು, ದೋಸೆ ಹಿಟ್ಟು ರುಬ್ಬೇಕಿತ್ತಂತ ಇನ್ನೊಬ್ರು ಬಂದು ಅದೇ ಪಾತ್ರೆಗೆ ಅದೇ ಮಿಕ್ಸಿ ಜಾರಿಗೆ ಏನ್ ಮಾಡ್ತಾರೆ, ನೆನೆಸಿಟ್ಟ ಅಕ್ಕಿಯನ್ನ ಉದ್ದನ್ನ ಹಾಕಿ ರುಬ್ತೀನಿ ಅಂತಾರೆ. ಅದು ಇನ್ನೂ ಸಣ್ಣ ಆಗಿಲ್ಲ ಅನ್ನೋಷ್ಟೊತ್ತಿಗೆ ಇನ್ನೊಬ್ರು ಬಂದು, ನನ್ನ ಮಗು ತಿನ್ಸಕ್ಕೆ ಬೇಯಿಸಿದ ತರಕಾರಿ ಸರಿ ಅದು ಅಗ್ಯಕ್ ಬರಲ್ಲ, ನಾನು ಒಂಚೂರು ತರಕಾರಿ ಮಿಕ್ಸ್ ಮಾಡ್ಬೇಕಂತ ಇನ್ನೊಬ್ರು ಬಂದು ಬ್ರೆಡ್ ಚಾ ಹಾಕ್ತಾರೆ. ಇಮ್ಯಾಜಿನ್ ಮಾಡಿ, ಆ ಮಿಕ್ಸಿ ಫೈನಲ್ ಪ್ರಾಡಕ್ಟ್ ಅನ್ನ ನೀವು ತಿಂತೀರಾ? ತಿನ್ನೋ ಹಂಗಿರತ್ತ ಆ ಪ್ರಾಡಕ್ಟ್? ಹೊಟ್ಟೆ ಒಳಗಾಗೋದು ಹೀಗೆ. ಈ ತರ ನೀವು ರಿಪೀಟೆಡ್ ಆಗಿ ಅಜೀರ್ಣ ಭೋಜನ ಅಂತಂದ್ರೆ ಮೊದಲಿದ್ದ ಆಹಾರ ಜೀರ್ಣ ಆಗೋ ಮುಂಚೆನೆ ಇನ್ನೊಂದು ಆಹಾರವನ್ನ ಕೊಟ್ಟಾಗ ದೇಹಕ್ಕೆ ಏನಾಗುತ್ತೆ, ಆ ದೇಹ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಲಿ. ನೀವು ಹೇಳ್ತೀರಲ್ಲ ಎಷ್ಟು ಹೆಲ್ದಿ ತಿಂದ್ರು ಮೈ ಹತ್ತಲ್ಲ ಅಂತ, ನೀವು ಬೆನ್ನಿಗಷ್ಟು ತಗೋಬಹುದು, ಹೀಗೆ ಕುತ್ಕೋಬಹುದು. ಯಾಕೆ ಅಂತಂದ್ರೆ ಆ ಫೈನಲ್ ಪ್ರಾಡಕ್ಟ್ ನೋಡಿ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಹೇಳಿದಾಗೆ ಮಿಕ್ಸಿಲ್ ಆ ತರ ಇದ್ದದ್ದು ತಿನ್ನಕ್ಕಾಗತ್ತ? ತಿನ್ಬೇಕನ್ಸತ್ತ? ಎಷ್ಟು ಹಸಿವಿದ್ರು ಅಯ್ಯೋ ಬೇಡ ನನಗೆ ಅಂತ ಅನ್ಸುತ್ತೆ. ಹಾಗೆ ನಿಮ್ಮ ದೇಹ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳದೆ ಇರೋದಕ್ಕೆ ಕಾರಣ ನೀವೇ. ನೀವ್ ಅನ್ಕೋತೀರಲ್ಲ, ಅಯ್ಯೋ ದೃಷ್ಟಿ ಆಗಿದೆ, ಮದ್ದು ಹಾಕಿದ್ದಾರೆ, ಇನ್ನೇನೋ ಆಗಿದೆ, ನಂಗೆ ತಿಂದಿದ್ ಮೈ ಹತ್ತುತ್ತಾ ಇಲ್ಲ. ಯಾಕೆ ಹತ್ತುತ್ತಾ ಇಲ್ಲ ಅಂತಂದ್ರೆ ಅಜೀರ್ಣ ಭೋಜನ ಮಾಡ್ತಾ ಇದ್ದೀರಾ. ಮೊದಲು ತಿಂದಂತ ಆಹಾರ ಪೂರ್ತಿ ಜೀರ್ಣ ಆಗೋ ತನಕ ನೆಕ್ಸ್ಟ್ ಆಹಾರವನ್ನ ತಿನ್ಬಾರ್ದು. ಹಾಗಾದ್ರೆ ಮೊದಲು ತಿಂದಂತ ಆಹಾರ ಜೀರ್ಣ ಆಗೋದೇ ನೋಡಿ, ಆಯುರ್ವೇದವನ್ನ ಲೈಫ್ ಸೈನ್ಸ್ ಅಂತ ಹೇಳೋದು ಇದಕ್ಕೇನೆ. ಇದು ನಿಮ್ಗೆ ಇಂಥ ವಿಷಯಗಳನ್ನೆಲ್ಲ ಹೇಳುತ್ತೆ. ಬರೀ ನಿಮ್ಗೆ ಅಮೃತ ಅರಿಷ್ಟ ರಾಸನದಿ ಕಷಾಯ ಅಷ್ಟೇ ಹೇಳಲ್ಲ. ಆಯುರ್ವೇದ ನಿಮ್ಗೆ ದಿನಚರಿಯ ಬಗ್ಗೆ, ಜೀವನ ಶೈಲಿಯ ಬಗ್ಗೆ, ಆಹಾರದ ಬಗ್ಗೆ, ನಿಮ್ಮ ಭಾವನೆಗಳ ಬಗ್ಗೆ, ನೀವು ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನ ಹೇಳ್ಕೊಡತ್ತೆ. ಸೊ ಜೀರ್ಣ ಆಹಾರ ಲಕ್ಷಣ ಯಾವ್ದಪ್ಪ ಅಂತನೂ ಅದೇ ಹೇಳುತ್ತೆ ಆಯುರ್ವೇದ. ಈಗ ನೆಕ್ಸ್ಟ್ ಪ್ರಶ್ನೆ ಅದೇ ತಾನೇ ಬರೋದು, ಸರಿ ಅಜೀರ್ಣ ಭೋಜನ ಮಾಡ್ಬಾರ್ದು, ಹಾಗಾದ್ರೆ ಜೀರ್ಣ ಆಯ್ತಂತ ಹಿಂಗ್ ಗೊತ್ತಾಗತ್ತೆ? ಹಸು ಹಂಗಿ ನೋಡಿ. ಉದಾಹರಣೆಗೆ ಈಗ ಹೊಟ್ಟೆ ತುಂಬಾ ನಾವು ಊಟ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ಊಟ ಆದ ತಕ್ಷಣನೇ ನನ್ನ ಫೇವ್ರೇಟ್ ಒಂದು ತಂದಿಟ್ರೆ ತಿಂಡಿ ಹೆಚ್ಚು ಹೊಟ್ಟೆ ತುಂಬಿರತ್ತೆ, ಆದ್ರೆ ಅವಾಗ ನಮ್ಗೆ ತಿನ್ಬೇಕಂತ ಅನ್ಸತ್ತಾ ಇಲ್ವೋ? ಅನ್ಸತ್ತೆ. ಯಾಕೆ ಅಂತಂದ್ರೆ ಆ ಹಸಿವೆ ಅನ್ನೋದು ಒಂದೊಂದ್ಸತಿ ಫಾಲ್ಸ್ ಹಂಗರ್ ಆಗಿರುತ್ತೆ. ಫಾಲ್ಸ್ ಹಂಗರ್ ಆಗಿರೋದು. ನಮ್ಮ ಇಮೋಷನ್ಸ್ ಎಷ್ಟೊಂದ್ಸತಿ ನೋಡಿ, ನಾವು ಕೋಪ ಆದಾಗೂ ತಿಂತೀವಿ, ಬೇಜಾರಾದ್ರೂ ತಿಂತೀವಿ, ಅಥವಾ ಬೇಜಾರಾದ್ರೆ ಊಟ ಬಿಟ್ಬಿಡ್ತೀವಿ. ಅದ್ರ ಅರ್ಥ ನಮ್ಗೆ ಹಸಿವು ಆಗ್ಲಿಲ್ಲ ಅಂತ. ನಾನು ಹಸಿವಾಗಿರುತ್ತೆ. ನಿಮ್ಮ ಇಮೋಷನ್ಸ್ ನಿಮ್ಮ ಹಸಿವು ಡೈರೆಕ್ಟ್ಲಿ ಕನೆಕ್ಟೆಡ್. ಸೊ ಜೀರ್ಣ ಆಹಾರ ಲಕ್ಷಣಕ್ಕೆ ಬರೀ ಹಸಿವೆ ಒಂದೇ ಅಲ್ಲ. ಹಸಿವು ಹೌದು, ಒನ್ ಆಫ್ ದ ರೀಸನ್, ಒನ್ ಆಫ್ ದ ಲಕ್ಷಣ. ಬಟ್ ಹಸಿವಷ್ಟೇ ಅಲ್ಲ, ಬೇರೆ ಏನಿರ್ಬೋದು ಹೇಳ್ತಾರೆ. ಉದ್ಗಾರ ಶುದ್ಧಿ ಉತ್ಸಾಹ ವೇಗೋತ್ಸರ್ಗ ತಥೈವ ಚ ಲಘುತ ಅಕ್ಷುತ್ ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣ. ಎಷ್ಟು ಚಂದ ನಮ್ಮ ಶ್ಲೋಕಗಳಲ್ಲ. ಅರ್ಥ ಆಗದೆ ಇದ್ರು ಕೇಳಕ್ಕೆ ಎಷ್ಟು ಹಿತವಾಗಿದೆ. ನಾನು ಹೇಳ್ತೀನಿ, ಅರ್ಥ ಹೇಳ್ತೀನಿ. ಉದ್ಗಾರ ಶುದ್ಧಿ ಜೀರ್ಣ ಆಹಾರ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಉದಾಹರಣೆಗೆ ನೀವು ಮಧ್ಯಾಹ್ನ, ಇವತ್ತು ಬೇಕಾದ್ರೆ ವೇಟ್ ಮಾಡಿ ನೋಡಿ, ಈಗ ಮಧ್ಯಾಹ್ನ ಎಲ್ಲರೂ ಊಟ ಮಾಡಿದ್ದೀರಾ ಅಲ್ವಾ? ಸೊ ಮಧ್ಯಾಹ್ನ ಊಟ ಮಾಡಿದ್ರು, ಈಗ ನೋಡಿ ನಿಮ್ಗೆ ತುಪ್ಪದ್ದು ಕರೆಕ್ಟಾಗಿ ಗೊತ್ತಾಗತ್ತೆ. ಸ್ನೇಹಪಾನ ಮಾಡಿದವ್ರಿಗೆ ಅರ್ಥ ಆಗತ್ತೆ. ಸ್ನೇಹಪಾನ ಮಾಡಿದಾಗ ನಾವು ನಿಮ್ಗೆ ವೇಟ್ ಮಾಡಿಸ್ತೀವಿ. ಎಲ್ಲಿ ತನಕ? ಅಬ್ಸಲ್ಯೂಟ್ ಆಗಿ ಪೂರ್ತಿಯಾಗಿ ಹಸಿವಾಗಿ, ತುಂಬಾ ಹಸಿವಾಗ್ತದೆ ಅನ್ನೋ ತರ ವೇಟ್ ಮಾಡಿಸ್ತೀವಿ. ಯಾಕಂದ್ರೆ ಸಂಪೂರ್ಣವಾಗಿ ಜೀರ್ಣ ಆಗಿರ್ಬೇಕು. ಆ ಕುಡಿದಂತಹ ಸ್ನೇಹ ಬಾಕಿ ಇರಬಾರ್ದು. ಉದ್ಗಾರ ಶುದ್ಧಿ ಮೊದಲನೇ ಏನ್ ಹೇಳಿ? ಶುದ್ಧ ಉದ್ಗಾರ. ಶುದ್ಧ ಉದ್ಗಾರ ಅಂದ್ರೆ ನೀವು ತುಪ್ಪ ಕುಡಿದ ತಕ್ಷಣ ಒಮ್ಮೆ ಯಾವ ತರ ತೇಗ್ ಬರ್ತಿರತ್ತೆ? ತುಪ್ಪದ ತೇಗ್ ಬರ್ತಿರತ್ತಲ್ವಾ? ಅಥವಾ ಈಗ ಮದುವೆ ಮನೇಲಿ ಊಟ ಮಾಡಿ ಬಂದ್ರೆ, ಫುಲ್ ಮದುವೆ ಊಟ ಮಾಡಿದ್ರೆ ನಮ್ಗೆ ಮತ್ತೆ ಸಂಜೆ ನಂತರನು ಏನ್ ಬರ್ತಿರುತ್ತೆ? ಅಲ್ಲಿದು ಮಸಾಲೆ, ಅಲ್ಲಿದು ಇದು ಬರ್ತಾ ಇರತ್ತಲ್ವಾ? ಇಲ್ಲಿ ಶುದ್ಧ ಉದ್ಗಾರ ಅಂದ್ರೆ ಒಮ್ಮೆ ಪೂರ್ತಿಯಾಗಿ ಜೀರ್ಣ ಆಗಿದೆ ಅಂತಂದ್ರೆ ಕ್ಲಿಯರ್ ಆದ ತೇಗ್ ಬರುತ್ತೆ. ಆ ತೇಗಲ್ಲಿ ಉಪ್ಪಿನ ರುಚಿ, ಹುಳಿ ರುಚಿ, ಖಾರ ರುಚಿ, ಮಸಾಲೆ ವಾಸನೆ, ಅಥವಾ ನೀವು ಮೊದಲು ತಿಂದ ಆಹಾರದ ಯಾವುದೇ ಲವಲೇಶ ಇರೋದಿಲ್ಲ. ಅದನ್ನ ಶುದ್ಧ ಉದ್ಗಾರ ಅಂತ ಹೇಳ್ತಾರೆ. ಉದ್ಗಾರ ಶುದ್ಧಿ. ನಂತರ ಬರೋದು ಉತ್ಸಾಹ. ನಾವೇನು ಅನ್ಕೋತೀವಿ? ಸುಸ್ತಾದ್ರೆ ಅಯ್ಯೋ ಹಸಿವಾಯ್ತೇನೋ ಅಂತ ಅನ್ಕೋತೀವಿ. ಬಟ್ ನಿಜವಾಗಿ ಹಳೆಯ ಆಹಾರ ಜೀರ್ಣ ಆದಾಗ ನಿಮ್ಮಲ್ಲಿ ಉತ್ಸಾಹ ಬರುತ್ತೆ. ಆಕ್ಚುಲಿ ನೋಡಿ, ಮದುವೆ ಮನೇಲಿ ಊಟ ಮಾಡ್ರೆ ಉಂಡ ತಕ್ಷಣ ಮಲೆಗಡ ಅನ್ಸುತ್ತೆ. ಹಾಗೆ ಅಂತ ಅಯ್ಯೋ ಸುಸ್ತಾಗ್ತಿದೆ ಮತ್ತೆ ಊಟ ಮಾಡೋಣ ಅಂತ ಹೇಳ್ತೀರ ನೀವು? ಇಲ್ಲ, ಅದು
ಹೆವಿ ಆಯ್ತು ಇವತ್ತು ಊಟ, ನಿದ್ದೆ ಬರ್ತಿದೆ ಅಲ್ವಾ? ಹಾಗೆಯೇ ನಮ್ಮ ದೇಹದಲ್ಲಿ ಹಳೆಯ ಆಹಾರ, ಮೊದಲು ತಿಂದ ಆಹಾರ ಜೀರ್ಣ ಆದ ಮೇಲೆ ನಿಮಗೆ ಉತ್ಸಾಹ ಬರುತ್ತೆ. ಯಾಕೆಂತಂದ್ರೆ ಆಹಾರ ಸಂಪೂರ್ಣ ಪಚನವಾಗಿ ಜೀವಕೋಶಗಳಿಗೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ. ಜೀವಕೋಶಗಳಿಗೆ ಅದು ಟ್ರಾನ್ಸ್ಫರ್ ಆದಾಗ ನಿಮಗೆ ಉತ್ಸಾಹ ಬರುತ್ತೆ. ಸೊ ಉದ್ಗಾರ ಶುದ್ಧಿ ಉತ್ಸಾಹ. ವೇಗೋತ್ಸರ್ಗ, ವೇಗ, ಇಲ್ಲಿ ವೇಗ ಅಂತಂದ್ರೆ ಅರ್ಜಸ್, ಮಲಮೂತ್ರ ಸ್ವೇದ ವಿಸರ್ಜನೆ. ವೇಗ ಅಂತಂದ್ರೆ ಎಲ್ಲ ನ್ಯಾಚುರಲ್ ಅರ್ಜಸ್ಗಳು. ಸೊ ನಿಮಗೆ ಮೋಷನ್, ಈಗ ನೋಡಿ ಸ್ನೇಹಪಾನ ಮಾಡಿದವರಿಗೆ ಲೂಸ್ ಮೋಷನ್ ಆಗಿತ್ತು, ನೆನಪಿದೆಯಾ? ಆ ತುಪ್ಪ ಕುಡಿದಿದ್ದು ಜೀರ್ಣ ಎಲ್ಲ ಆದ್ಮೇಲೆ ನಿಮಗೆ ಹಸಿವಾಗುವ ಮೊದಲೊಮ್ಮೆ ಮೋಷನ್ ಆದಂಗೆ ಅನ್ಸುತ್ತೆ. ಆಗಿತ್ತ ಮೋಷನ್ ನಾಳೆ ಆಗುತ್ತೆ, ಯಾಕಂದ್ರೆ ಅದು ಪೂರ್ತಿ ಸ್ಯಾಚುರೇಟ್ ಆಗಬೇಕು. ಸೊ ವೇಗೋತ್ಸರ್ಗ ಅಲ್ಲಿ ತನಕ ಕಾಯ್ಬೇಕು. ಈಗ ಇವತ್ತು ನೀವು ಕೇಳಿಲ್ಲ ಅಂದ್ರೆ ನಾನು ಅಲ್ಲಿ ತನಕ ಕಾಯಿಸ್ತಿದ್ದೆ ನಿಮಗೆ, ಪಾಪ ಫಸ್ಟ್ ಡೇ ಅಲ್ಲ ಅಂತ ಕಾಯಿಸಿಲ್ಲ, ಆಯ್ತಾ? ಸೊ ವೇಗ ಉತ್ಸರ್ಗ ಆಗ್ಬೇಕು. ಮೊದಲು ತಿಂದ ಆಹಾರ ಪೂರ್ತಿ ಜೀರ್ಣ ಆಗಿದೆ ಅಂತ ಗೊತ್ತಾಗದೆ ಯಾವಾಗ ಮಲ ವಿಸರ್ಜನೆ ಆಗಿ ಹೋಗ್ಬೇಕು. ಹಾಗಾಗಿ ರಾತ್ರಿ ಊಟಕ್ಕೆ ನೋಡಿ ಈಗ ಹೇಳ್ತಾರೆ, ಬೆಳಿಗ್ಗೆ ನಿಮ್ಗೆ ಮೋಷನ್ ಕ್ಲಿಯರ್ ಆದ್ರೆ ಆರೋಗ್ಯದ ಲಕ್ಷಣ ಅಂತ ಹೇಳ್ತಾರಲ್ಲ. ಯಾಕಂತಂದ್ರೆ ರಾತ್ರಿ ತಿಂದಿದ್ದು ಪೂರ್ತಿ ಜೀರ್ಣ ಆಗಿ ಬೆಳಿಗ್ಗೆ ಅದು ಹೊರಗೆ ಹೋಗ್ಬೇಕು. ಹೊರಗೆ ಹೋದ್ಮೇಲೆ ಮುಂದಿನ ಆಹಾರ ಸೇವನೆ ಮಾಡ್ಬೇಕು ಅಂತ ಲೆಕ್ಕ. ಹಾಗೆ ವೇಗೋತ್ಸರ್ಗ. ಆಮೇಲೆ ಲಘುತ. ಲಘುತ ಅಂದ್ರೆ ಏನ್ ಹೇಳಿ? ಲೈಟ್ನೆಸ್. ಬಾಡಿ ನಿಮ್ಗೆ ಹೆವಿ ಅನ್ನಿಸ್ಬಾರ್ದು. ನಿಮ್ಮ ಹೊಟ್ಟೆ, ನಿಮ್ಮ ದೇಹ, ನಿಮ್ಮ ಯಾವ ತರ ಅನ್ನಿಸ್ಬೇಕು ನಿಮ್ಗೆ? ಲೈಟ್ ಫೀಲ್ ಆಗ್ಬೇಕು, ಲಘುತ. ಆಮೇಲೆ ಬರೋದು ಕ್ಷುತ್. ಕ್ಷುತ್ ಅಂದ್ರೆ ಹಸಿವೆ. ಆಮೇಲೆ ಬರೋದು ಬಾಯಾರಿಕೆ. ಲಘುತ ಕ್ಷುತ್ ಪಿಪಾಸ ಚ ಜೀರ್ಣ ಆಹಾರಸ್ಯ ಲಕ್ಷಣಂ. ಇದಿಷ್ಟು ಲಕ್ಷಣ ಬಂದ ಮೇಲೆ ನೀವು ನೆಕ್ಸ್ಟ್ ಫುಡ್ ತಗೋಬೇಕು. ಅಲ್ಲಿ ತನಕ ಬರೀ ನೀರನ್ನ ಕೊಡ್ತಾ ಇರಬೇಕು. ಬೇಸಿಗೆಗಾಲ ಆದ್ರೆ ನಾರ್ಮಲ್ ವಾಟರ್, ಚಳಿಗಾಲ ಆದ್ರೆ ಬೆಚ್ಚಗಿನ ನೀರನ್ನ ಕೊಡ್ತಾ ಇರಬೇಕು. ಹಸಿವಾಗುವ ಸಮಯದಲ್ಲಿ ಬಾಯಾರಿಕೆ ಹೌದು. ಈಗ ಹಸಿವಾದ್ಮೇಲೂ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ, ಹಸಿವಾದ್ಮೇಲೂ ಫುಡ್ ಕೊಡದೇ ಇದ್ರೆ ನೆಕ್ಸ್ಟ್ ಬಾಯಾರಿಕೆ ಬರೋದು. ಯಾಕಂತಂದ್ರೆ ಹಸಿವು ಬಂದಾಗ ನೀವು ಫುಡ್ ಕೊಟ್ಟಿಲ್ಲ ಅಂದ್ರೆ ದೇಹ, ನಿಮ್ಮ ದೇಹದೊಳಗೆ ಎಲ್ಲ ವಾಟರ್ ಕಂಟೆಂಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ವಾಟರ್ ಕಂಟೆಂಟು ಅಬ್ಸಾರ್ಬ್ ಆದ್ಮೇಲೂ ನೀವು ಫುಡ್ ಕೊಟ್ಟಿಲ್ಲ ಅಂದ್ರೆ ಹೇಳ್ತಾರಲ್ಲ ಡಿಹೈಡ್ರೇಷನ್ ಆಗಿದೆ ಅಂತ. ಯಾಕೆ ಡಿಹೈಡ್ರೇಷನ್ ಆಗೋದು? ನಿಮ್ಮಿಂದಾನೆ. ನಿಮ್ಮ ದೇಹ ಅದನ್ನ ಪೂರ್ತಿ ಅಬ್ಸಾರ್ಬ್ ಮಾಡಿಕೊಂಡು ವಾಟರ್ ಕಂಟೆಂಟ್ ಎಲ್ಲ ಖಾಲಿ ಆದ್ಮೇಲೆ ನಿಮಗೆ ಬಾಯಾರಿಕೆ ಆಗುತ್ತೆ, ನೀರಾದ್ರೂ ಕೊಡು ನನಗೆ ಅಂತ, ಆ ಥರ. ಸೊ ಆ ಹಸಿವು, ಬಾಯಾರಿಕೆ, ಇದಿಷ್ಟು ಲಕ್ಷಣಗಳು ಕಂಡ್ರೆ ಮಾತ್ರ ನಿಮ್ಮ ಮೊದಲ ಆಹಾರ ಜೀರ್ಣವಾಗಿದೆ. ಅದರರ್ಥ ಮಿಕ್ಸಿ ಜಾರಿಗೆ ಖಾಲಿ ಆಗಿದೆ, ನೆಕ್ಸ್ಟ್ ಅನ್ನ ಮಾಡ್ಕೋಬಹುದು. ಚಟ್ನಿ ರುಬ್ಬಿ, ಚಟ್ನಿ ಎತ್ತಿಟ್ಟು ತೊಳೆದು ಇಟ್ಟಾಗಿದೆ ಅಂತ. ಮೇಡಮ್, ಹಾಗಾದ್ರೆ ನಮ್ದು ಲೈಫ್ ಸ್ಟೈಲ್ ಬಗ್ಗೆ ಒಂದು 2 ನಿಮಿಷ ಸಂಕ್ಷಿಪ್ತ. ಏನು ಅಂತಂದ್ರೆ ನಮಗೆ 12:30ರಿಂದ 1 ಗಂಟೆಗೆ ಲಂಚ್ ಟೈಮು. 12:30 ಟೈಮ್ ಬೇಸ್ಡ್ ಊಟ ಮಾಡ್ತಾ ಇದ್ದೀವಿ. ಹಸಿವು ಆಗಬೇಕು ಅಲ್ಲಿ 12:30 ಆಗಿತ್ತು ಅಂತಂದ್ರೆ ಟೈಮ್ ಆಗುತ್ತಪ್ಪ, ಬುತ್ತಿ ತಂದಿರ್ತೀವಿ, ತಿನ್ಬಿಡ್ತೀವಿ. ಹಸಿವು ಆಗಿರಲ್ಲ ಪೂರ್ತಿಯಾಗಿ. ಈ ಲಕ್ಷಣ ಯಾವುದೂ ಇರೋದಿಲ್ಲ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಟೋ ಇಮ್ಯೂನ್ ಕಂಡೀಷನ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ರೋಗಗಳು, ನಾವೀಗ ನೋಡಿ IBS ಸಮಸ್ಯೆ ಜಾಸ್ತಿ, ರುಮಟಾಯ್ಡ್ ಆರ್ಥರೈಟಿಸ್ ಸಮಸ್ಯೆ ಜಾಸ್ತಿ, ಸೋರಿಯಾಸಿಸ್ ಸಮಸ್ಯೆ ಜಾಸ್ತಿ, ವಿಟಿಲಿಗೋ ಜಾಸ್ತಿ, CRP ಹೈ ಆಗೋದು ಜಾಸ್ತಿ. ಯಾಕೆ ಅಂತಂದ್ರೆ ನಾವು ನಮ್ಮ ದೇಹದ ನ್ಯಾಚುರಲ್ ಅರ್ಜಸ್ ಅನ್ನ ಕೇಳ್ತಾ ಇಲ್ಲ, ದೇಹದ ಪರ್ಮಿಷನ್ ಕೇಳ್ತಿಲ್ಲ. ಬರೀ ನಮಗ್ ಟೈಮ್ ಆಯ್ತು ಅಂತ, ನನಗೆ ಮನ್ಸೈ, ಮಕ್ಕಳು ನೋಡಿ ಅವ್ರಿಗೆ ಮನ್ಸಾಯ್ತು ತಿನ್ಬೇಕಂದ್ರೆ ತಿನ್ನೋದು, ಸ್ವಿಗ್ಗಿಗೆ ಆರ್ಡರ್ ಮಾಡೋದು ತಿನ್ನೋದು, ಝೊಮ್ಯಾಟೋಗೆ ಆರ್ಡರ್ ಮಾಡೋದು ತಿನ್ನೋದು. ಅದು ಯಾವಾಗ ಅಸಿಡಿಟಿ ಆಗುತ್ತೆ? ಈ ಲಕ್ಷಣಗಳು ಬಂದಾಗಲೂ ನೀವು ಫುಡ್ ಕೊಡದೇ ಇದ್ರೆ ಅಸಿಡಿಟಿ ಆಗುತ್ತೆ. ಮತ್ತೆ ಆಸಿಡ್ ರಿಫ್ಲೆಕ್ಸ್ ಆಗೋದಕ್ಕೂ ಕಾರಣ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈಗ ನಿಮ್ಮಲ್ಲಿ ಆಸಿಡ್ ರಿಫ್ಲೆಕ್ಸ್ ಜಾಸ್ತಿ ಆಗ್ತಿದೆ ಅಂದ್ರೆ, ನಾವು ಈ ಲಕ್ಷಣ ಬರೋ ಮೊದಲೇ ಫುಡ್ ಹಾಕ್ತಾ ಹೋಗ್ತೀವಿ. ಬೆಳಗ್ಗೆ ತಿಂಡಿ, ಮತ್ತೆ 10 ಗಂಟೆ ತಿಂಡಿ, ಮತ್ತೆ 1 o'clock ಊಟ, ಮತ್ತೆ 4 ಗಂಟೆ ತಿಂಡಿ, ಚಾ, ಮತ್ತೆ ಫ್ರೆಂಡ್ಸ್ ಸಿಕ್ಕಿದ್ರೆ ಮತ್ತೊಂದು ಚಾ, ಕಾಫಿ, ಹೊರಗೆ ಹೋದ್ರೆ ಒಂದು ಸ್ನಾಕ್ಸು, ನೆಂಟರು ಬಂದ್ರೆ ಅವ್ರಿಗೆ ಮಾಡಿ ನಾವು ಮತ್ತೆ ತಿನ್ನೋದು, ಮತ್ತೆ ರಾತ್ರಿ ಊಟ, ಈ ತರ ರಿಪೀಟೆಡ್ ಆಗ್ತಾ ಬಂದಾಗ ದೇಹಕ್ಕೆ ಇದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಜಾಸ್ತಿ ಆಸಿಡ್ ಬೇಕಾಗತ್ತೆ. ಆಸಿಡ್ ನಿಮ್ ದೇಹದಲ್ಲಿ ಯಾಕೆ ಉತ್ಪತ್ತಿ ಆಗುತ್ತೆ? ನೀವು ತಿಂದ ಆಹಾರವನ್ನ ಜೀರ್ಣಿಸ್ಲಿಕ್ಕೆ ಆಸಿಡ್ ಬೇಕು, ಬೇಯಿಸ್ಲಿಕ್ಕೆ. ಆ ಬೇಯಿಸ್ಲಿಕ್ಕೆ ಅಂತ ಆಸಿಡ್ ಉತ್ಪತ್ತಿ ಆಗ್ತಿರತ್ತೆ. ನಿಮ್ಮ ದೇಹದಲ್ಲಿ ಈಗ ಹೈಪರ್ ಆಸಿಡಿಟಿ ಆಗಿದೆ, ಆಸಿಡ್ ಜಾಸ್ತಿ ಆಗಿದೆ, ಉರಿ ಬರುತ್ತೆ ಅಂದ್ರೆ ಯಾಕೆ? ಕೊನೆಗೆ ಏನಾಗುತ್ತೆ ಅಂದ್ರೆ, ಮೊದಲು ನೀವು ರೂಢಿ ಮಾಡಿಸಿರ್ತೀರ, ಹಿಂಗೆ ತಿನ್ಸಿ ಈ ಮನುಷ್ಯಗೆ ನಾನು ಇಷ್ಟು ಆಸಿಡ್ ಕೊಡ್ಬೇಕು ಅಂತ ರೂಢಿ ಮಾಡಿಸಿರ್ತೀವಿ. ಆಮೇಲೆ ನಿಮ್ಗೆ ಯಾರೋ ಹೇಳ್ತಾರೆ, ನಾನು ಹೇಳ್ತೀನಿ ಹಿಂಗೆಲ್ಲ ತಿನ್ಬಾರ್ದು, ನೀವು ಶಿಸ್ತನ್ನು ಮೇಂಟೈನ್ ಮಾಡ್ಬೇಕಂತ ಹೇಳಿದಾಗ ನೀವು ಕಂಟ್ರೋಲ್ ಮಾಡಿದ್ರೆ ಬಾಡಿಗೆ ಏನಾಗಿರುತ್ತೆ, ಆಲ್ರೆಡಿ ಇಷ್ಟು ದಿನ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗಿರುತ್ತೆ, ಇಷ್ಟು ತಿನ್ನೋದು, ಇಷ್ಟು ನಾನು ಆಸಿಡ್ ಕೊಡಬೇಕು ಅಂತ.
ಈಗಲೂ ಅದೇ ಪೋರ್ಷನ್ ಅಲ್ಲಿ ಆಸಿಡ್ ಕೊಡ್ತಾ ಬರುತ್ತೆ. ಬಟ್ ಆವಾಗ ನೀವು ಉರಿ ಆಗತ್ತೆ ಅಂತ ತಿನ್ಬೇಕಾಗತ್ತೆ. ಅವಾಗ ಅಯ್ಯೋ ತಿಂದಿದ್ರೆ ಉರಿ ಆಗತ್ತೆ ಅನ್ನೋದು ತಿನ್ನೋದು, ಉರಿ ಆಗತ್ತೆ ಅನ್ನೋದು ತಿನ್ನೋದು, ಹೀಗೆ ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ತೀರಾ. ಆ ರೋಗದಿಂದ ಹೊರಬರೋದಕ್ಕಾಗೋದಿಲ್ಲ. ಅವಾಗ ಏನ್ ಮಾಡಬೇಕು, ನಾವು ಆ ಥರ ರೋಗ ಲಕ್ಷಣಗಳು ಬಂದಾಗ ಈ ವಿರೇಚನದಂತಹ ಚಿಕಿತ್ಸೆಗಳು, ವಮನದಂತಹ ಚಿಕಿತ್ಸೆಗಳನ್ನ ಮಾಡಿ ಆ ಎಕ್ಸೆಸಿವ್ ಆಸಿಡ್ ಇರುವಂಥದ್ದು, ದೇಹದಲ್ಲಿರುವಂತಹ ಆಮವನ್ನ ಹೊರ ಹಾಕಿಕೊಳ್ಬೇಕು. ಆ ಆಮವನ್ನ ಹೊರ ಹಾಕಿ ಕ್ಲೀನ್ ಮಾಡಿದ್ರೆ ಆಗ ನೀವು ಮತ್ತೆ ಪುನಃ ಹೆಲ್ದಿ ಫುಡ್ಡಿಗೆ, ಹೆಲ್ದಿ ಒಂದು ಲೈಫ್ ಸ್ಟೈಲ್ಗೆ ಚೇಂಜಸ್ ಮಾಡ್ತಾ ಬಂದ್ರೆ ಸಹಾಯ ಆಗುತ್ತೆ. ಇನ್ನೊಂದೇನು ಮಾಡ್ಬೋದು, ಈಗ ಸಮಯ ಇಷ್ಟೇ, ನನಗೆ 12:30ಗೆ ಲಂಚ್ ಬ್ರೇಕ್ ಇರೋದು, ನಾನು ತಿನ್ಬೇಕು ಅಂದ್ರೆ ನಿಮ್ಮ ಬೆಳಗಿನ ತಿಂಡಿಯನ್ನು ಹೇಗೆ ಪ್ಲಾನ್ ಮಾಡಬೇಕು ಅಂತಂದ್ರೆ, ಇಷ್ಟು ಯಾವ ಪೋರ್ಷನ್ ಅಲ್ಲಿ ತಿಂದ್ರೆ 12:30ಗೆ ನಿಮ್ಗೆ ಇದೆಲ್ಲ ಲಕ್ಷಣಗಳು ಬರುತ್ತೋ ಆ ಪೋರ್ಷನ್ ಅನ್ನ ನೀವು ಬ್ರೇಕ್ಫಾಸ್ಟ್ಗೆ ಸೆಟ್ ಮಾಡ್ಕೋಬೇಕು. ಕೆಲ ದಿನ ಒಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಈಗ ಹೆಂಗೆ ಅಂದ್ರೆ ಒಂದಿನ 2 ದಿನಕ್ಕೆ ಅರ್ಥ ಆಗಲ್ಲ ನಿಮ್ಗೆ. ಸೊ ಸ್ವಲ್ಪ ದಿನ ನೀವು ಬೇಕಾದ್ರೆ ಇವತ್ತಿಂದಾನೇ ನೀವೆಲ್ಲ ಒಂದು ಪ್ರಯತ್ನ ಮಾಡಿ ನೋಡಿ. ಇಲ್ಲಿದ್ದಾಗ ನಿಮ್ಮ ದೇಹದಲ್ಲಿ ಈ ಲಕ್ಷಣಗಳು ಯಾವಾಗ ಬರುತ್ತೆ ಅಂತ ಒಮ್ಮೆ ವೇಟ್ ಮಾಡಿ ನೋಡಿ. ಈ ಲಕ್ಷಣಗಳು ಬರೋ ತನಕ ವೇಟ್ ಮಾಡಿ ತಿಂತ ಬಂದ್ರೆ ನಿಮ್ಗೊಂದು ಅಂದಾಜು ಗೊತ್ತಾಗ್ತಾ ಬರುತ್ತೆ. ಓಹೋ ನಾನು ಇಷ್ಟ ಅನ್ನ ಸಾಂಬಾರ್ ಪಲ್ಯ ಹಿಂಗೆ ತಿಂದ್ರೆ ನನ್ಗೆ ಇಷ್ಟೊತ್ತು ಬೇಕು, ಇಷ್ಟೊತ್ತಾದ್ಮೇಲೆ ಈ ಲಕ್ಷಣಗಳು ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ಥರದಲ್ಲಿ ಒಂದು ವಾರ ನೀವು ಒಬ್ಸರ್ವ್ ಮಾಡಿದ್ರೆ ನಂತರ ನಿಮ್ಮ ದಿನಚರಿಯನ್ನ ಹಾಗೆ ಪ್ಲಾನ್ ಮಾಡ್ಬೋದು. ಆಯುರ್ವೇದ ಹೇಳಿದ್ ಹಾಗೇನೆ. ಆಯುರ್ವೇದ ಏನ್ ಹೇಳುತ್ತೆ, ಈಗ ನೀವು ಕೇಳಿರ್ಬೋದು, ಕೆಲವರಿಗೆ ಏಕಕಾಲ ಭೋಜನ, ದಿವ್ಸಕ್ಕೆ ಒಂದೇ ಸತಿ ತಿನ್ನೋರು ಯೋಗಿಗಳಿರ್ತಾರೆ, ಕೆಲವರು ದಿವ್ಸಕ್ಕೆ 2 ಸತಿ ತಿನ್ನೋದು, ಅಥವಾ ಈಗ ನಾವು 3 ಸತಿ ತಿಂತೀವಿ. ಇದು ಹೇಗೆ ಅಂತಂದ್ರೆ, ಈ 3 ಸತಿ ತಿಂತೀವಿ ಅಂದ್ರೆ ದಿನಕ್ಕೆ 3 ಸತಿ ತಿನ್ನೋದು ಬೇಕಷ್ಟು ತಿನ್ನುವಂತಲ್ಲ. ಆ 3 ಸತಿಯ ಫುಡ್ ಹೇಗೆ ಆಪ್ಷನ್ ಇರ್ಬೇಕಂತಂದ್ರೆ, ನೀವು ಬೆಳಿಗ್ಗೆ ತಿಂದಿದ್ದು ಯಾವ ಪೋರ್ಷನ್ ಅಲ್ಲಿ ಇರಬೇಕು, ಮಧ್ಯಾಹ್ನಕ್ಕೆ ಹಸಿವೆ ಆಗೋ ಥರ, ಈ ಲಕ್ಷಣಗಳು ಬರೋ ಥರ. ಮಧ್ಯಾಹ್ನ ತಿಂದ ಊಟ ಹೇಗಿರ್ಬೇಕು, ಮಧ್ಯಾಹ್ನದಿಂದ ಊಟ ಹೇಗಿರ್ಬೇಕು, ರಾತ್ರಿಗೆ ಊಟದ ಸಮಯಕ್ಕೆ ಹಸಿವೆ ಆಗೋ ಥರ, ಈ ಲಕ್ಷಣಗಳು ಬರೋ ಥರ ಇರಬೇಕು. ನಿಮಗೆ ಮೋಷನ್ ದಿವ್ಸಕ್ಕೆ 1 ಸತಿ ಆಗೋದು ಕಷ್ಟ ಇದೆ ಅಂತಂದ್ರೆ ನೀವು 3 ಊಟ ಮಾಡ್ತಾ ಇದ್ರೆ ಖಂಡಿತ ಇವತ್ತಲ್ಲ ನಾಳೆ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಬರುತ್ತೆ. ಫ್ಯಾಟಿ ಲಿವರ್ ಬರೋದು, ಹೈ ಕೊಲೆಸ್ಟ್ರಾಲ್ ಆಗೋದು, ಅಥವಾ ಡಯಾಬಿಟಿಸ್ ಮೆಲಿಟಸ್ ಕಾಣಿಸುವಂಥದ್ದು, ಇಂತಹ ರೋಗಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಷ್ಟೊಂದು ಸತಿ ಫ್ಯಾಟಿ ಲಿವರ್ ಮತ್ತು ಹೈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿರುವ ಅಪ್ಕಮಿಂಗ್ ಡಯಾಬಿಟಿಸ್ ಆಗಿರುತ್ತೆ. ಯಾಕಂದ್ರೆ ಡಯಾಬಿಟಿಸ್ ಅನ್ನೋದೊಂದು ಡಯಾಗ್ನೋಸಿಸ್ ಅಲ್ಲ, ಡಯಾಬಿಟಿಸ್ ಅನ್ನೋದೊಂದು ಸಿಂಡ್ರೋಮ್. ಎಲ್ಲ ಕಾಯಿಲೆಗಳ ಎಲ್ಲ ಲಕ್ಷಣಗಳ ಒಂದು ಗುಂಪು ಸಿಂಡ್ರೋಮ್ ಡಯಾಬಿಟಿಸ್ ಅಂತ. ಅದನ್ನ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸೊ ಈ ಮೆಟಬಾಲಿಕ್ ಸಿಂಡ್ರೋಮ್ ಬರೋ ಮೊದಲೇ ನಿಮಗೆ ಪತ್ತೆ ಹಚ್ಚಬೇಕಂತಂದ್ರೆ ನಿಮ್ಮ ಫ್ಯಾಟಿ ಲಿವರ್ ಹಾಗೂ ಕೊಲೆಸ್ಟ್ರಾಲ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾರಲ್ಲಿ ತುಂಬಾ ವರ್ಷಗಳಿಂದ ಫ್ಯಾಟಿ ಲಿವರ್ ಹಾಗೂ ಹೈ ಕೊಲೆಸ್ಟ್ರಾಲ್ ಇದೆಯೋ ಅವರಲ್ಲಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಡಯಾಬಿಟಿಸ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹೀಗೆ ನಿಮ್ಮ ದೇಹ, ನಿಮ್ಮ ಮೆಟಬಾಲಿಸಮ್ ನಿಮ್ಮ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ. ಸೊ ನಿಮ್ಮ ಆಹಾರ, ಈ ದಿವಸಕ್ಕೆ 2 ಸತಿ ತಿಂತೀನಿ ಅನ್ನೋನು ಆ 2 ಆಹಾರ ಹೇಗೆ ಸೆಟ್ ಮಾಡ್ಕೋಬೇಕು, ಆ ಮೊದಲು ತಿಂದ ಆಹಾರ ಜೀರ್ಣ ಆಹಾರ ಆಗೋ ತನಕ. ಈಗ ನಿಮಗೆ ಈ ಜೀರ್ಣ ಆಹಾರ ಲಕ್ಷಣ 3 ತಾಸಿಗೆ ಬರ್ತಿದ್ಯಾ, 3 ತಾಸಿಗೆ ಇದೆಲ್ಲ ಲಕ್ಷಣಗಳು ಬಂತಾ, ನೀವು 3 ತಾಸಿಗೆ ತಿನ್ನಿ ಫುಡ್ಡು, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದು ನಿಮ್ಮ ದೇಹ ಹೇಳ್ತಿದೆ. ಬಟ್ ಈ ಲಕ್ಷಣ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರೆ ನಿಮಗೆ ಒಮ್ಮೊಮ್ಮೆ ನಾವು ತಿನ್ನೋ ಸಾಮಾನ್ಯ ಸಾತ್ವಿಕ ಆಹಾರ ತಿಂದಾಗ್ಲೂ, ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿ ನೋಡಿದಾಗ ಒಂದು 14 ತಾಸು ಬೇಕಾಗಿತ್ತು. ನಾನು ಅದೇ ಅಂದ್ಕೊಂಡಿದ್ದೆ, ಓ ದೇವರೇ, 14 ತಾಸು ಬೇಕಾಗೋ ಒಂದು ಆಹಾರಕ್ಕೆ ನಾನು 3 ತಾಸಿಗೆ ಫುಡ್ ಕೊಡ್ತಿರ್ತೀನಿ, 4 ತಾಸಿಗೆ ಫುಡ್ ಕೊಡ್ತಿರ್ತೀನಿ, ರೋಗ ಬರದೆ ಇನ್ನೇನಾಗತ್ತೆ ಹೇಳಿ. ಸೊ ನಮ್ಮಲ್ಲಿ ಹೆಚ್ಚಿನವರು ಮಾಡೋ ಮಿಸ್ಟೇಕ್ ಇದಾಗಿರುತ್ತೆ. ಸೊ ಜೀರ್ಣ ಆಹಾರ ಲಕ್ಷಣವನ್ನ ನೋಡಿ ಈ ಲಕ್ಷಣ ಬಂದ ಮೇಲೆ ತಿನ್ಬೇಕು. ಈ ಲಕ್ಷಣ ಬರದೆ ನೀವು ತಿನ್ನೋದು ಅಜೀರ್ಣ ಭೋಜನ ಅಂತ ಕನ್ಸಿಡರ್ ಆಗುತ್ತೆ. ಮಾಡ್ಕೊಂಡು ಆ ಟೈಮ್ ಈಗ ನೀವು 3 ಸತಿ ತಿಂತೀರಾ ಅಂತಂದ್ರೆ 3 ಸತಿನೂ ನಿಮ್ಮ ಪೋಷನ್ ಹಾಗೆ ಸೆಟ್ ಮಾಡ್ಕೋಬೇಕು. ಇದು ಬರೋ ಅಷ್ಟರಲ್ಲಿ ಇದು ಲಕ್ಷಣ ಕಾಣೋ ಹಾಗೆ, ಮುಂದಿನ ಮೀಲ್ ಟೈಮ್ ಬರೋ ಅಷ್ಟರಲ್ಲಿ, ಲಂಚ್ ಬ್ರೇಕ್ ಬರೋ ಅಷ್ಟರಲ್ಲಿ ನಿಮ್ಗೆ ಈ ಲಕ್ಷಣಗಳು ಕಂಡಿರಬೇಕು. ಆ ಥರ ನೀವು ಪ್ಲಾನ್ ಮಾಡಬೇಕು. ಅಜೀರ್ಣ ಭೋಜನ. ಮತ್ತೆ ಬರೋದು ಅಹಿತ ಭೋಜನ. ಅಹಿತ ಭೋಜನ ಅಂತಂದ್ರೆ ಈಗ ಹಾಗೆ ಹೇಳಿದಾಗೆ ಔಟ್ಸೈಡ್ ಫುಡ್ಡು, ಸ್ಟ್ರೀಟ್ ಫುಡ್ಡು, ಅಥವಾ ಈ ಡಯಾಬಿಟಿಸ್ ಇದ್ದಂದ್ರೆ ಅವರಿಗೆ ಸಕ್ಕರೆ ತಿನ್ನೋದು, BP ಹೈ ಇದ್ದವರಿಗೆ ಉಪ್ಪು ತಿನ್ನೋದು, ಅಥವಾ ಈಗಾಗಲೇ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅನ್ನೋರು ಫ್ರೈಡ್ ಫುಡ್ ತಿನ್ನೋದು, ಅಥವಾ ಲಿವರ್ ಸಮಸ್ಯೆ ಇದ್ದವರು ತುಂಬಾ ಎಣ್ಣೆ ಪದಾರ್ಥ ತಿನ್ನೋದು. ಸೊ ಇದನ್ನೆಲ್ಲ ಅಹಿತ ಭೋಜನ ಅಂತ ಕನ್ಸಿಡರ್ ಆಗುತ್ತೆ. ನಿಮ್ಮ ಸಮಸ್ಯೆಗೆ, ನಿಮ್ಮ ಪ್ರಕೃತಿಗೆ ಅಹಿತವಾದದ್ದು. ಈಗ ಅಲ್ಲಿ ಹೇಳಿದ್ನಲ್ಲ ಆಹಾರದಲ್ಲಿ ಈಗ ಶೀತ ತಿಂದ್ರೆ ವಾತ ಹೆಚ್ಚಾಗತ್ತೆ ಅಂತ, ಆ ಥರ
ಅದು ಅಹಿತ ಭೋಜನ. ನೀವು ನಿಮ್ಮ ಪ್ರಕೃತಿಗೆ ಕೆಟ್ಟದಂತ ಗೊತ್ತು ಆದ್ರೂ ನೀವು ತಿಂತಿದ್ದೀರಾ ಅಂತಂದ್ರೆ ಅದು ಅಹಿತ ಭೋಜನ. ಅದು ಮಹಾದೋಷಕರ ಭಾವಗಳಲ್ಲಿ ಒಂದು. ಅದು ನಿಮ್ಮ ರೋಗವನ್ನ ಹೆಚ್ಚು ಮಾಡುತ್ತೆ. ಟಿವಿ ನೋಡ್ಕೊಂಡು ಅಲ್ಲ ಟಿವಿ ನೋಡ್ಕೊಂಡೆ ತಿನ್ನೋದು ಅದಂತೂ ಬಿಡಿ, ಅದೆಲ್ಲ ಮಾಡ್ಲೇಬಾರ್ದು. ಅಲ್ಲ ಎಷ್ಟು ತಿಂತಿದ್ದು ಗೊತ್ತಾ? ಕರೆಕ್ಟ್, ಹಂಗೆ ಆಗೋದು. ಮಕ್ಕಳಿಗೂ ನಾವು ಕಾರ್ಟೂನ್ ತೋರಿಸಿ ತಿಂತೀವಿ, ನಾವು ವಿಡಿಯೋ ನೋಡ್ತಾ ತಿಂತೀವಿ. ಕೆಲವರಂತೂ ಹೇಳ್ತಾರೆ ಮೇಡಮ್ ನಿಮ್ದೇ ವಿಡಿಯೋ ಇನ್ಯಾವುದು ನೋಡಲ್ಲ ಅಂತ. ನಾನು ಅದೇ ಹೇಳೋದು, ನಂದಾಗ್ಲಿ ಯಾರದ್ದೇ ಇನ್ನೂ ನೋಡ್ತಾ ಊಟ ಮಾಡಬಾರ್ದು. ನಿಮ್ಮ ಅಗ್ನಿಯನ್ನ ನೋಡಿ, ನಿಮ್ಮ ಅಗ್ನಿಯನ್ನ ನೋಡಿ ಊಟ ಮಾಡ್ಬೇಕು. ಸಾತ್ವಿಕ ಆಹಾರದಲ್ಲಿ ಕೆಲವೊಂದು ತರಕಾರಿಗಳು ತಿನ್ನಬಾರದು ಇದೆಯಲ್ಲ ಮೇಡಮ್, ಮರಗೆಣಸು ತಿಂದ್ಬಿಟ್ಟು ನಮಗೆ ಪೂರ್ತಿ ವಾಂತಿ ಆಗುತ್ತೆ. ಅದೇ ಒಂದೇನಂತಂದ್ರೆ, ಈಗ ಮರಗೆಣಸನ್ನ ನಾವು ತಿನ್ನೋವಾಗ್ಲೂ ಈಗ ಅದ್ರಲ್ಲೆಲ್ಲ ಹೆವಿ ಸ್ಟಾರ್ಚ್ ಇರುವಂತ ಫುಡ್ಗಳು, ಗೊತ್ತಾಯ್ತಾ? ಹೆವಿ ನರಿಶ್ಮೆಂಟ್. ಈಗ ನಿಮಗೆ ಗೊತ್ತಾ ಬದನೆಕಾಯಿ ತಿನ್ಬಾರ್ದು ಅಂತಾರೆ, ಆದ್ರೆ ಬದನೆಕಾಯಿಲಿ ನರಿಶ್ಮೆಂಟ್ ಜಾಸ್ತಿ ಇರೋದು. ಬಟ್ ನಿಮ್ಮ ಅಗ್ನಿ ಮಂದ ಇದ್ದಾಗ, ನಿಮ್ಮ ದೇಹ ನರಿಶ್ಮೆಂಟ್ ಅನ್ನ ಪಚನ ಮಾಡ್ಕೊಳಕ್ ಆಗದೆ ಇದ್ದಾಗ ಅದು ನಂಜು ಅಥವಾ ಅದು ಬೇಡ ಅಥವಾ ಅದು ತಿನ್ಬಾರ್ದು ಅಂತ ಹೇಳುದು. ಈಗ ತಾಮಸಿಕದಲ್ಲಿ ಮಶ್ರೂಮ್ ಅನ್ನ ತಾಮಸಿಕ ಆಹಾರ ಅಂತ ಹೇಳ್ತಾರೆ, ಅಣಬೆ ಮಶ್ರೂಮ್. ಆದ್ರೆ ಮಶ್ರೂಮ್ ಅಲ್ಲಿ ಆಕ್ಚುಲಿ ತುಂಬಾ ಹೈ ನರಿಶ್ಮೆಂಟ್ ಇದೆ. ಆದ್ರೆ ಈಗ ನೋಡಿ, ಬ್ರಾಹ್ಮಣರು ತಿನ್ಬಾರ್ದು ಮಶ್ರೂಮ್ ಅಂತ ನಾವು ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂತಂದ್ರೆ, ಬ್ರಾಹ್ಮಣರು ಬ್ರಹ್ಮ ವಿದ್ಯೆಯ ಒಂದು ಅಧ್ಯಯನದಲ್ಲಿರೋದು. ಜಪ ತಪ ಅನುಷ್ಠಾನ ವೇದಾಧ್ಯಯನ ನಮ್ಮ ಕೆಲಸ. ನಾವು ಅದನ್ನ ಮಾಡುವಾಗ ಫಿಸಿಕಲ್ ಆಕ್ಟಿವಿಟಿ ಬೇರೆಯವರಿಗೆ ಒಬ್ಬ ಕ್ಷತ್ರಿಯನಿಗೆ ಕಂಪೇರ್ ಮಾಡಿದ್ರೆ ಬ್ರಾಹ್ಮಣನ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರುತ್ತೆ. ಹಂಗಾಗಿ ಅವರಿಗೆ ಅನ್ನ ತಂಬಳಿ, ಹಾಲು, ಮಜ್ಜಿಗೆ, ಮೊಸರು, ಪಾಯಸ ಒಂದು ಸ್ವಲ್ಪ, ಯಾಕಂದ್ರೆ ಕ್ವಿಕ್ ಆಗಿ ಬ್ರೈನಿಗೆ ಗ್ಲೂಕೋಸ್ ಕೊಡುವಂಥದ್ದು, ಈ ತರದ ಆಹಾರ ಹೇಳಿರೋದು. ಆ ಕಾರಣಕ್ಕೆ ನಿಮ್ಮ ದಿನಚರಿಗೆ ಹೊಂದಿದೆ ಹೇಳಿರುವಂಥದ್ದು. ಕ್ಷತ್ರಿಯ ರಾಜ ವೈಭೋಗದ ಊಟ ಯಾಕೆ ಹೇಳಿದ್ದು? ರಾಜವೈಭೋಗದ ಊಟ ಯಾಕಂದ್ರೆ ಅವನು ಅಷ್ಟು ಸ್ಟ್ರಾಂಗ್ ಇರಬೇಕು. ಯುದ್ಧಕ್ಕೆ ಈಗ ಕರೆ ಬಂದ್ರೆ ಈಗಲೂ ಅಲ್ಲಿ ಹೋಗಿ ಹೋರಾಡಕ್ಕೆ ಅವ್ನು ರೆಡಿ ಇರಬೇಕು. ಕಾಲಾಳುಗಳಿಗೆ, ಸೈನಿಕರಿಗೆ ರಾಜನೇ ಮದ್ಯ ಮಾಂಸ ಎಲ್ಲ ಕೊಡ್ತಿದ್ದ. ಯಾಕೆ ಅಂತಂದ್ರೆ ಆ ಕಾಲಾಳುಗಳಲ್ಲಿ ದೈಹಿಕ ಶಕ್ತಿ ಇರಬೇಕು, ಆದ್ರೆ ಮಾನಸಿಕವಾಗಿ ತಾಮಸ ಇರಬೇಕು, ಅಜ್ಞಾನ ಇರಬೇಕು. ಹೊರಗಡೆ ಅಲ್ಲಿ ಎದುರುಗಡೆ ಸೈನ್ಯದಲ್ಲಿ 5,000 ಜನ ಇರ್ಲಿ, ನಾವು ಬೇಕಾದ್ರೆ 500 ಜನ ಇರ್ಲಿ, ರಾಜ ಯುದ್ಧ ಘೋಷಣೆ ಮಾಡಿದ್ರೆ ಫಸ್ಟ್ ಓಡೋದು ಯಾರು? ರಾಜ ಹೋಗ್ತಾರ ಫಸ್ಟ್. ಕಾಲಾಳುಗಳು, ಆ ಸೈನಿಕರೇ ಹೋಗೋದು. ಆ ಸೈನಿಕರಿಗೆ ಹೆಂಗೆ ಅಂತಂದ್ರೆ, ರಾಜ ಹೇಳಿದ ನಾನು ಮಾಡ್ಬೇಕು. ಅಲ್ಲಿ ಪ್ರತಿನಿತ್ಯ ಮದ್ಯ ಮತ್ತು ಮಾಂಸದ ಸರಬರಾಜನ ಸೈನಿಕರಿಗೆ ರಾಜನೇ ಮಾಡ್ತಿದ್ದ. ಯಾಕೆ ಮಾಡ್ತಿದ್ದ? ಯಾಕಂತಂದ್ರೆ ಅವರು ಕಣ್ಮುಚ್ಚಿ ನೀವು ಹೇಳಿದ ಆಜ್ಞೆಯನ್ನು ಪಾಲನೆ ಮಾಡಬೇಕು, ದೈಹಿಕವಾಗಿ ಸ್ಟ್ರೆಂತ್ ಇರಬೇಕು, ಬಟ್ ಮಾನಸಿಕವಾಗಿ ಯೋಚನೆ ತೆಗೆದುಕೊಳ್ಳುವ, ನಿರ್ಧಾರ ಮಾಡುವ ಸಾಮರ್ಥ್ಯ ಅವರಿಗೆ ಇರಬಾರ್ದು. ಈಗ ನಿಮಗೇನೆ, ನೀವು 550 ಜನ ಇದ್ದೀರಾ, ಹೊರಗಡೆ 5,000 ಜನ ಹೊಡಿಯಕ್ ಬಂದಿದ್ದಾರೆ ಅಂತ ಗೊತ್ತಾಗ ಹೋಗ್ರಿ ಹೊಡಿರಿ ಅಂತಂದ್ರೆ ನೀವು ಹೊಡಿತೀರಾ? ಈಗ ಹೊಡಿತೀರಾ? ಏನ್ ಮೇಡಮ್ ಹಿಂಗಂತಿದ್ದೀರಾ? ಬೇಡ ಮೇಡಮ್, ನಾವು ಬರೀ 5 ಜನ ಇದ್ದೀವಿ, ಅಲ್ಲವ್ರು 50,000 ಜನ ಇದ್ದಾರೆ, ಬೇಡ ಮೇಡಮ್ ಆಗಲ್ಲ ಇದು ಅಂತ ಅಂದ್ಕೊಂಡು ನೀವೇನ್ ಮಾಡ್ತೀರಾ? ನಿಮ್ ತಲೆ ಯೋಚನೆ ಮಾಡುತ್ತೆ. ಆದ್ರೆ ಆ ಸೈನಿಕರಿಗೆ ಆ ರೀತಿಯಾಗಿ ಆಹಾರ ಪದ್ಧತಿ ಇಟ್ಟಿದ್ದು, ಅಥವಾ ಅವಾಗ ಇದೇನೋ ಒಂದು ಜಾತಿ ಭೇದ ಕೆಲಸ ಮಾಡಿದ್ದಲ್ಲ, ಅವರವರೇ ಕೆಲಸದ ಪ್ರಕಾರ. ಏನೋ ಅವನಿಗೆ ಟೆನ್ಷನ್ ಆಗ್ಬಾರ್ದು, ಅವನಿಗೆ ಸ್ಟ್ರೆಸ್ ಆಗ್ಬಾರ್ದು, ಯಾಕಂದ್ರೆ ಅವನಿಗೆ ಗೊತ್ತೇ ಆಗಲ್ಲ, ಯೋಚನೆ ಮಾಡೋ ಸಾಮರ್ಥ್ಯನೇ ಇಲ್ಲ. ಹಾಗಾಗಿ ಈ ರೀತಿಯಾಗಿ ತುಂಬಾ ತಾಮಸಿಕವಾದ ಆಹಾರ, ತುಂಬಾ ಹೆವಿ ಫಾರ್ ಡೈಜೆಷನ್, ಮತ್ತೆ ಮದ ಕೊಡುವಂತ ಆಹಾರವನ್ನ ತಿಂದಾಗ ಏನಾಗತ್ತೆ? ಈಗ ಅವ್ನು ನೋಡಿ, ಅದೇ ಜಾಗದಲ್ಲಿ ಒಬ್ಬ ಸಾತ್ವಿಕ ಆಹಾರ ತಿನ್ನೋ ವ್ಯಕ್ತಿ ಇದ್ರೆ ಅವನಿಗೆ ಪಾಪ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಂಗೆ ಯಾಕೆ ಹಿಂಗ್ ಮಾಡ್ತಾರೆ, ನನ್ನ ಬಾಸ್ ಇಷ್ಟು ಕಾಟ ಕೊಡ್ತಾರೆ ಅಂತ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅದೇ ತಾಮಸಿಕ ವ್ಯಕ್ತಿ ಇದ್ರೆ ಅವನಿಗೆ ಗೊತ್ತೇ ಆಗಲ್ಲ, ಅವ್ನು ಎಂಜಾಯ್ ಮಾಡ್ತಿರ್ತಾರೆ. ನಂಗೇನಪ್ಪ, ದಿನ ತಿನ್ನಕ್ ಸಿಗತ್ತೆ, ಉಣ್ಣಕ್ ಸಿಗತ್ತೆ, ಕುಡಿಯಕ್ ಸಿಗತ್ತೆ, ಅವ್ನು ಹೋಗ್ಬಂದ್ರೆ ಹೋಗಿ ಯುದ್ಧ ಮಾಡಿದ್ರೆ ಆಯ್ತು ಅಷ್ಟೇ. ಆ ಯುದ್ಧಕ್ಕೆ ಹೋದ್ರೆ ನಾವು ಬದುಕ್ತೀನ ಸಾಯ್ತೀನ ಅಷ್ಟೇ. ಅಷ್ಟೆಲ್ಲ ಮುಂದೆ ಯೋಚನೆ ಮಾಡುವಂತಹ ಸಾಮರ್ಥ್ಯವೇ ಇರೋದಿಲ್ಲ. ಹೀಗೆ ನಿಮ್ಮ ಆಹಾರ ಪದ್ಧತಿ ಅನ್ನೋದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ಡಿಸೈಡ್ ಆಗೋದು ಬರೀ ಆ ಫುಡ್ಡಿನ ನ್ಯೂಟ್ರಿಷನ್ ವ್ಯಾಲ್ಯೂ ನೋಡಿ ಅಲ್ಲ. ಫುಡ್ ಇದ್ರಲ್ಲಿ ನ್ಯೂಟ್ರಿಷನ್ ಹೆಚ್ಚಿದೆಯಾ ಕಡಿಮೆ ಇದೆ? ಬದನೆಕಾಯಿಲಿ ಕಡಿಮೆ ನ್ಯೂಟ್ರಿಷನ್ ಅನ್ಕೋಬೇಡಿ. ಫಾರಿನರ್ಸ್ ಅದನ್ನ ಸೂಪರ್ ಫ್ರೂಟ್ ಅಂತಾರೆ, ಎಗ್ ಫ್ರೂಟ್ ಅಂತಾರೆ ಬದನೆಕಾಯಿಗೆ. ಅದನ್ನ ಎಷ್ಟು ಇಷ್ಟಪಟ್ಟು ತಿಂತಾರೆ, ತುಂಬಾ ಇದ್ರಲ್ಲಿ ಅದಿದೆ ಇದಿದೆ ಅಂತ ಅನ್ಕೊಂಡು. ನಮ್ಮಲ್ಲಿ ನಂಜು ಅಂತಾರೆ. ಯಾಕಂತಾರೆ? ಯಾಕಂದ್ರೆ ಬದನೆಕಾಯಿಯಲ್ಲಿ ಇರುವಂತಹ ಪೌಷ್ಟಿಕಾಂಶವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ನಿಮ್ಮ ಅಗ್ನಿ ಚೆನ್ನಾಗಿರ್ಬೇಕು. ಈಗ ಬದನೆಕಾಯಿ ನಂಜು ಅಂತಾರೆ, ತಿಂದವ್ರೆಲ್ಲರಿಗೂ ನಂಜಾಗತ್ತಾ? ಈಗ ನಿಮ್ಮನ್ನು ತುಂಬಾ ಚೆನ್ನಾಗಿ ಅದನ್ನ ಜೀರ್ಣಿಸ್ಕೊಳ್ಳೋರು ಇದೀರ ತಾನೆ. ಕೆಲವರಿಗೆ ಒಂದು ಪೀಸ್ ತಿಂದ್ಬಿಟ್ರೆ ತುರ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದು ನಿಮ್ಮ ಅಗ್ನಿಯ ಮೇಲೆ ನಿರ್ಧಾರವಾಗತ್ತೆ ಹೊರತು ತರಕಾರಿಯ ಮೇಲೆ ಅಲ್ಲ.
ಬದನೆಕಾಯಿಯಿಂದ ಕೆಪ್ತ ಬಂದಿರೋದಲ್ಲ, ಬದನೆಕಾಯಿಯಲ್ಲಿರೋ ಪೌಷ್ಟಿಕಾಂಶವನ್ನ ನಿಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳಕ್ ಆಗದೆ ಇದ್ದಾಗ ಅದು ಆಮ ಆಗತ್ತೆ. ಆ ಆಮ ನಿಮ್ಗೆ ತುರಿಕೆಯನ್ನ ಕೊಡ್ತಿರುತ್ತೆ, ಆ ಆಮ ನಿಮ್ಗೆ ನೋವನ್ನ ಹೆಚ್ಚು ಮಾಡ್ತಿರುತ್ತೆ. ಸೊ ಯಾವುದೇ ಆಹಾರದಲ್ಲಿ ಒಳ್ಳೆ ಆಹಾರ ಕೆಟ್ಟ ಆಹಾರ ಅಂತಿಲ್ಲ, ಇದು ನಿಮ್ಮ ಅಗ್ನಿಯ ಮೇಲೆ ನಿರ್ಧಾರಿತ. ಅಗ್ನಿ ಚೆನ್ನಾಗಿದೆ ನೋಡಿ, ಹೇಳ್ತಾರಲ್ಲ ನಾ ಕಲ್ಲು ತಿಂದ್ರು ಜೀವಿಸ್ಕೋತೀನಿ ಅಂತ, ದಟ್ ಇಸ್ ಅಗ್ನಿ. ಅಗ್ನಿ ಚೆನ್ನಾಗಿದ್ರೆ ನೀವೆಂತ ಈಗ ಪಾಪ ಭಿಕ್ಷುಕರು ಹೊರಗಡೆ ಇರೋರು ಎಲ್ಲೆಲ್ಲೋ ಬಿದ್ದಿರೋ ತೊಟ್ಟಿಲಿ ಬಿದ್ದಿದ್ದು ಎತ್ಕೊಂಡು ತಿನ್ನೋರು ಒಮ್ಮೆ ಅವ್ರ ಮುಖ ನೋಡಿ ಎಷ್ಟು ಗ್ಲೋ ಇರುತ್ತೆ, ಒಂದು ಪಿಂಪಲ್ ಇಲ್ಲ ಏನಿಲ್ಲ, ಚಂದ ಇರ್ತಾರೆ. ನಾವೆಲ್ಲ ಸಿಲೆಕ್ಟೆಡ್ ತಿಂದು 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 5 ಸ್ಟಾರ್ ಇಂದೇ ತರ್ಸ್ಕೊಂಡು ತಿಂದು ತಿಂದು ನಮಗೆ ಮುಗಿಯೋದೇ ಇಲ್ಲ. ಡಾರ್ಕ್ ಸರ್ಕಲ್ ಬರುತ್ತೆ, ಪಿಂಪಲ್ ಬರುತ್ತೆ, ಟ್ಯಾನ್ ಆಗತ್ತೆ, ಅಯ್ಯೋ ಏನೇನಾಗತ್ತೆ ನಮ್ಗೆ. ಈಗ ನಾವು ಟಿಫಿನ್ ಮಾಡಿದ ಮೇಲೆ ನಮಗೆ ಇದೆಲ್ಲ ಬರದೇ ಇದ್ರೆ ನಾವು ಊಟ ಸ್ಕಿಪ್ ಮಾಡ್ಬೇಕು, ವೇಟ್ ಮಾಡಬೇಕು. ಬಿಸಿ ನೀರನ್ನ ಕುಡಿತಾ ಕುಡಿತಾ ವೇಟ್ ಮಾಡ್ಬೇಕು ಆ ಲಕ್ಷಣಗಳು ಬರೋ ತನಕ. ಹಾಗೆ ಮುಂದಿನ ದಿನ, ನಾಳೆಯ ದಿನ ನನ್ನ ಡೋಸ್, ಬೆಳಿಗ್ಗೆ ತಿಂಡಿಯ ಪ್ರಮಾಣವನ್ನೇ ಬೇಕಿದ್ರೆ ಕಮ್ಮಿ ಮಾಡ್ಕೋಬೇಕು. ಹೀಗೆ ಶುರುವಿನಲ್ಲೇ ಇದು ನಿಮ್ಗೆ ಅರ್ಥ ಆಗಲ್ಲ, ನೀವು ನಿಮ್ ದೇಹ ಜೊತೆ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ದೇಹ ಒಂದೇ ಸತಿ ನಿಮ್ಗೆ ಇದನ್ನೆಲ್ಲ ಬಿಟ್ಕೊಡಲ್ಲ, ಬಟ್ ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋದ್ರೆ ದೇಹ ನಿಮ್ಗಿಂದ ತಿಳಿಸುತ್ತೆ, ದೇಹ ತುಂಬಾ ಚೆನ್ನಾಗಿ ಹೇಳುತ್ತೆ. ಸೊ ಇವಾಗ ಸ್ಟ್ರೆಸ್ ಇದ್ರೆ ಅಥವಾ ಒಂದು ಮೀಟಿಂಗ್ ಅಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಆಗ್ತಾ ಇದೆ, ಅದು ಲಂಚ್ ಟೈಮ್, ಇವಾಗ ಸಪೋಸ್ ಈ ಲಕ್ಷಣ ಬಂದ್ರು ಅದು ಮಾಸ್ಕ್ ಮಾಡೋ ಸಾಧ್ಯತೆ ಇದೆ? ಖಂಡಿತ ಇದೆ. ಈಗ ಬೇಜಾರಾದ್ರೂ ಆಗತ್ತೆ, ಕೋಪ ಬಂದ್ರೂ ಆಗತ್ತೆ. ಈಗ ನೋಡಿ, ನಾನು ತುಂಬಾ ಹತ್ತಿರದವ್ರನ್ನ ನಾನು ಕಳ್ಕೊಂಡು ಅವ್ರು ಎದುರು ಕೂತಾಗ, ಒಂದು ಡೆಡ್ ಬಾಡಿ ಎದುರು ಕೂತಾಗ, ಈಗ ನನ್ಗೆ ತುಂಬಾ ಫೇವ್ರೇಟ್ ಯಾವ್ದಪ್ಪ, ಈಗ ಒಂದು ಪಾಯಸ, ಒಂದು ಯಾವ್ದೋ ಪಾಯಸ ನಿಮ್ ಫೇವ್ರೇಟ್ ಅಂತ ಇಟ್ಕೊಳ್ಳಿ. ನೀವ್ ಅಂದ್ಕೊಂಡಿರ್ತೀರಾ ನಿಮ್ಮ ಆ ಫೇವ್ರೇಟ್ ಪಾಯಸ ಯಾವಾಗ ಎಲ್ಲಿ ಕೊಟ್ರು ನಾನು ತಿಂತೀನಿ ಅಂತ. ಈಗ ಶಿರಾ ಯಾವಾಗ ಎಲ್ಲಿ ಕೊಟ್ರು ನಾನು ತಿಂತೀನಪ್ಪ, ನನ್ನ ಫೇವ್ರೇಟ್ ಅಂತ ಅಂದ್ಕೊಂಡ್ರೆ ಒಮ್ಮೆ ಯೋಚನೆ ಮಾಡಿ, ಅಂತಹ ತೀರಾ ಹತ್ತಿರದವ್ರನ್ನ ಕಳ್ಕೊಂಡು ಆ ಡೆಡ್ ಬಾಡಿ ಎದುರು ಕೂತು ಕಣ್ಣೀರ್ ಹಾಕುವಾಗ ನೀನೇನು ತಿಂದೇ ಇಲ್ಲಲ್ಲ, ತಗೋ ನಿನ್ ಶಿರಾ ನಿನ್ ಫೇವ್ರೇಟ್ ಅಲ್ವಾ, ತಿನ್ನು ಅಂತ ತಂದು ಕೊಟ್ರೆ ನಿಮಗೆ ಆ ತಿನ್ಬೇಕನ್ನೋ ಆಸೆ ಬರತ್ತಾ? ಇನ್ನು ಕೋಪನೇ ಬರ್ಬೋದು, ಹೇಳಿದಿನಲ್ಲ ನಂಗೆ ಏನ್ ಬೇಡ ಅಂತ, ಕೊಡ್ಬೇಡ ನನಗೆ ಅಂದ್ರೆ. ನೀವೇನ್ ಅನ್ಕೊಂಡಿದ್ರೆ ಇಷ್ಟು ದಿವಸ, ಓ ಪಾನಿಪುರಿ ನೋಡ್ರೆ ನಂಗೆ ಕಂಟ್ರೋಲ್ ಆಗಲ್ಲ, ಶಿರಾ ನೋಡ್ರೆ ನಂಗೆ ಕಂಟ್ರೋಲ್ ಆಗಲ್ಲ, ಅಥವಾ ಮಕ್ಕಳು ಕೇಕ್ ನೋಡಿದ್ರೆ ನಂಗೆ ಕಂಟ್ರೋಲ್ ಆಗಲ್ಲ, ಏನೋ ಒಂದು ಚಿಪ್ಸ್ ನೋಡ್ಬಿಟ್ರೆ ಕಂಟ್ರೋಲ್ ಆಗಲ್ಲ, ತಿನ್ಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ. ನಿಜವಾಗಿ ಆ ಫುಡ್ ಜನರೇಟ್ ಮಾಡ್ತಾ ಇರೋದಲ್ಲ, ಆ ಫುಡ್ಡಿಗಾಗಿ ನೀವು ಜನರೇಟ್ ಮಾಡ್ತಾ ಇರೋದು ಆ ಭಾವನೆನ. ನೀವು ಜನರೇಟ್ ಮಾಡ್ತಿರೋದು, ಫುಡ್ ಏನು ಮಾಡ್ತಿಲ್ಲ, ಫುಡ್ ಹಂಗೆ ಇರುತ್ತೆ. ನೋಡಿ, ನೀವು ಡಿಪ್ರೆಷನ್ ಇದ್ದಾಗ್ಲೂ ಫುಡ್ ಹಂಗೆ ಇರುತ್ತೆ, ನೀವು ನಿಮ್ಮ ತುಂಬಾ ಹತ್ತಿರದವ್ರನ್ನ ಕಳ್ಕೊಂಡಿದ್ದಾಗ್ಲೂ ಫುಡ್ ಅದೇ ತಾನೆ, ಅದ್ರ ನ್ಯೂಟ್ರಿಷನಲ್ ಇಂಡೆಕ್ಸ್ ಏನ್ ಚೇಂಜ್ ಆಗಲ್ಲ, ಅದೇ ನರಿಶ್ಮೆಂಟ್ ಅದ್ರಲ್ಲಿ ಇರೋದು, ಅದೇ ಟೇಸ್ಟು, ಅದೇ ಸ್ಮೆಲ್, ಅದೇ ಫ್ಲೇವರ್. ಆದ್ರೆ ನಿಮಗಾಗ ಬಾಯಲ್ಲಿ ನೀರು ಬರಲ್ಲ, ನಿಮ್ಗೆ ಹೋಗಲ್ಲ. ಅಯ್ಯೋ ಆಕ್ಚುಲಿ ನಾನು ತುಂಬಾ ದುಃಖದಲ್ಲಿದ್ದೀನಿ, ಆದ್ರೆ ಇದು ಮಾತ್ರ ನಂಗೆ ತುಂಬಾ ಇಷ್ಟ ಆಗಲ್ಲ. ಯಾಕೆಂತಂದ್ರೆ ನಿಮ್ಮ ಇಮೋಷನ್ಸ್, ನಿಮ್ಮ ಫುಡ್ ಡೈರೆಕ್ಟ್ಲಿ ಕನೆಕ್ಟೆಡ್. ಸೊ ಅದಕ್ಕೆ ನೋಡಿ, ಈಗ ಅದಕ್ಕಾಗಿಯೇ ಈಗ ಮನೆಯಲ್ಲಿ ಯಾರಾದ್ರೂ ತೀರ್ ಹೋದಾಗೆಲ್ಲ ಅವ್ರ ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ. ಅವಾಗ ನಮ್ಮ ಕಡೆ ಎಲ್ಲ ಸಂಪ್ರದಾಯ ಇದೆ, ದಿನಾನು ಹೋಗಿ ಅಲ್ಲಿ ಉಡಿ ಅಕ್ಕಿ ಹಾಕೋದಂತಿರುತ್ತೆ. ಆ ಉಡಿ ಅಕ್ಕಿಲಿ ಏನೋ ಒಂದು ರೂಲ್ಸ್ ಏನ್ ಇಟ್ಟಿರ್ತಾರಂದ್ರೆ, ಆ 12 ದಿನ ಮುಗಿಯೋಷ್ಟೆಲ್ಲ ಅಕ್ಕಿ ಖಾಲಿ ಮಾಡ್ಬೇಕು ಅಂತ. ಅದ್ರ ಅರ್ಥ ಏನು? ಈಗ ಅದು ಮೈಲಿಗೆ ಅಕ್ಕಿ ಅಂದ್ರೆ ಅವ್ರ ಮನೆಗೆ ನಾವು ಮೈಲಿಗೆ ಅಂತ ಹೇಳ್ತೀವಲ್ಲ, ಇದೆಲ್ಲ ಕೇವಲ ಮೂಢನಂಬಿಕೆ ಆಚರಣೆಗಳಲ್ಲ. ಆಗ ಅವರು ಎಲ್ಲ ಮಾತಾಡ್ಸಕ್ ಹೋಗೋರು, ಕೆಲವರು ಸಕ್ಕರೆ ತಗೊಂಡು ಹೋಗ್ತಾರೆ, ಕೆಲವರು ಅವಲಕ್ಕಿ ತಗೊಂಡು ಹೋಗ್ತಾರೆ, ಕೆಲವರು ಅಕ್ಕಿ ತಗೊಂಡು ಹೋಗ್ತಾರೆ. ಸೊ ಆಗ ಅದೇ ಟೈಮಲ್ಲಿ ಅದನ್ನ ಬೇಯಿಸಿ ಅದು ತಿಂದು ಖಾಲಿ ಮಾಡ್ಬೇಕು. ಇಲ್ಲಿದ್ರೆ ಈಗ ಆ ರೂಲ್ಸ್ ಇದೆ ಅಂತ ಅವರು ತಿಂತಾರೆ. ಓ ಅದು ಬಂದದನ್ನ ಅದೇ ಬೇಯಿಸ್ಬೇಕು, ಈಗೇನ್ ಬಂದಿದೆ ಇವತ್ತು ಅದನ್ನೇ ನಾವು ಬೇಯಿಸಿ ಅವ್ರಿಗೆ ನೈವೇದ್ಯ ಇಟ್ಟು ನಾವು ತಿನ್ಬೇಕು, ಅದು ಪ್ರಸಾದ. ಈಗ ಯಾರು ನಾವು ಕಳ್ಕೊಂಡಿದೀವಿ ಅವರ ಪ್ರಸಾದ ಇದು, ನಾವು ತಿನ್ಬೇಕು. ಇಂತಹ ರೂಲ್ಸ್ ಎಲ್ಲ ಮಾಡಿಟ್ಟಿರೋದು ಯಾಕೆ? ಇಲ್ಲ ಅಂದ್ರೆ ಯಾರಿಗೂ ಈ ತರ ಜೀರ್ಣ ಆಹಾರ ಲಕ್ಷಣ ಬಂದು ತಿನ್ನೋ ತರ ಆಗೋದಿಲ್ಲ. ಆ ಎಕ್ಸ್ಟ್ರೀಮ್ ಪೇನ್ ಅಲ್ಲಿ ಇದ್ದಾಗ, ಅಷ್ಟು ದುಃಖದಲ್ಲಿದ್ದಾಗ ಅದು ಆಗೋದಿಲ್ಲ. ಹಾಗಾಗಿ ಇಂಥ ರಿಚುವಲ್ಸ್ಗಳನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಯಾಕೆ ಅಂದ್ರೆ ನೋಡಿ, ನಮ್ ಹಿರಿಯರು ಎಷ್ಟು ಬುದ್ಧಿವಂತರು ಅಂತ, ಎಷ್ಟು ಸುಂದರವಾಗಿ ನೀವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚು ಈ ಸೈನ್ಸ್ ಅನ್ನ ನಿಮ್ಮ ಆಚಾರ ವಿಚಾರಗಳಲ್ಲಿ ನಮ್ಮ ಹಿರಿಯರು ತುಂಬಿಟ್ಟಿದ್ದಾರೆ. ಆದ್ರೆ ಅದನ್ನೆಲ್ಲ ನಾವು ಮರೆತು ಅದೆಲ್ಲದನ್ನ ಅರ್ಥ ಮಾಡ್ಕೊಂಡೆ. ಆ ಮಧ್ಯದಲ್ಲಿ ಒಂದು ಕೊಂಡಿ ತಪ್ಪು ಹೋಯ್ತು, ಇನ್ನು ಅರ್ಥ ಮಾಡ್ಕೊಳ್ಳೋ ಕೊಂಡಿ ತಪ್ಪು ಹೋಗಿ ನಾವೆಲ್ಲ ಸಫರ್ ಆಗುವಂತಹ ಸ್ಥಿತಿ ಬಂತು. ಓಕೆ, ಆ ಅಜೀರ್ಣ ಅಹಿತ ಭೋಜೇಚ. ನೆಕ್ಸ್ಟ್ ಬರದೆ ದಿವಾ ಸ್ವಪ್ನ. ದಿವಾ ಸ್ವಪ್ನ ಕೂಡ ಒನ್ ಆಫ್ ದ ಅಷ್ಟಮಹಾದೋಷಕರ ಭಾವ. ದಿವಾ ಸ್ವಪ್ನ ಅಂದ್ರೆ ಹಗಲು ನಿದ್ದೆ. ಹಗಲು ನಿದ್ದೆ ಅಂದ್ರೆ ಏನು? ಮಧ್ಯಾಹ್ನ ಮಲ್ಕೊಳ್ಳೋದು, ಊಟ ಮಾಡೋದು, ಮಲ್ಗೋದು ಅಷ್ಟೇನಾ? ಹಗಲು ಯಾವಾಗ ಶುರು ಆಗತ್ತೆ ಹೇಳಿ?
ಬೆಳಿಗ್ಗೆ 6 ಗಂಟೆ ಸೂರ್ಯೋದಯ ಆದ್ಮೇಲೆ. ಸೂರ್ಯೋದಯದಿಂದ. ಹಗಲು ಯಾವಾಗ ಮುಗಿಯುತ್ತೆ? ಸೂರ್ಯಾಸ್ತ ಆದ್ಮೇಲೆ. ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀವಿ? ಇಲ್ಲಿದ್ದಾಗ ಬಿಡಿ, ಈಗ ನಾವು ಟ್ರೀಟ್ಮೆಂಟಿಗೆ ಅಂತ ಎಬ್ಬಿಸ್ತೀವಿ, ಅದು ಮನೇಲೆಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತಾರೆ? ಪುಟ್ಟಿ ಎಷ್ಟು ಗಂಟೆಗೆ ಎದ್ದೇಳ್ತೀಯ ಮನೇಲಿದ್ದಾಗ? ಶಾಲೆ ಇಲ್ದಿದ್ದಾಗ, ರಜೆ ಇದ್ದಾಗ ಹೇಳೋದು ಎಷ್ಟು ಗಂಟೆ ಹೇಳ್ತೀವಿ? 9 ಗಂಟೆ. ಸೊ 9 ಗಂಟೆ ಅಂದ್ರೆ ಸೂರ್ಯೋದಯ ಎಷ್ಟು ಗಂಟೆಗೆ ಆಗತ್ತೆ? ಈಗ 6 ಗಂಟೆ 6:15 ಅಂತ ಆಗ್ಬಿಟ್ಟಿರುತ್ತೆ. 6:15ರಿಂದ ಹಗಲು ಶುರುವಾದ್ರೆ 7:15, 8:15, 9:15, 3 ಗಂಟೆಗಳ ಕಾಲ ದಿವಾ ಸ್ವಪ್ನ ಆಯ್ತಲ್ಲ ಅಲ್ಲಿ. ದಿವಾ ಸ್ವಪ್ನ ಮಹಾದೋಷಕರ ಭಾವ ನಿಮ್ಮಲ್ಲಿ. ಯಾಕೆ ಅಯ್ಯೋ ನಾ ಎಲ್ಲ ಮಾಡ್ತಿದ್ದೀನಿ, ಯಾಕೆ ನಂಗೆ ಇನ್ನು ದೋಷಗಳಿದೆ ಅಂದ್ರೆ ನೋಡಿ, ದಿವಾ ಸ್ವಪ್ನ ಅಂದ್ರೆ ನಾವು ಬರೀ ಮಧ್ಯಾಹ್ನದ ಊಟದ ನಂತರ ಮಲಗೋದು ಮಾತ್ರ ಅನ್ಕೋತೀವಿ. ಲೇಟಾಗಿ ಹೇಳೋದು ಯಾಕಂದ್ರೆ ದಿನ ಶುರುವಾಗೋದು 9 ಗಂಟೆಗೆ ಅಲ್ವಲ್ಲ. ಸೂರ್ಯೋದಯದ ತಕ್ಷಣದಲ್ಲಿ ದಿನ ಶುರು. ಹಾ, ಹಾಗೆ ಇಲ್ಲಿ ದಿವಾ ಸ್ವಪ್ನ ಮತ್ತು ರಾತ್ರಿ ಜಾಗರಣ ಎರಡೂ ಕೂಡ ಸಮಸ್ಯೆನೆ ಆಯ್ತಾ. ರಾತ್ರಿ ಜಾಗರಣನು ಇದೇ ಅನ್ಕೋತೀವಿ. ರಾತ್ರಿ ಜಾಗರಣ ಅಂದ್ರೆ ನಾವು ನೀವೆಲ್ಲ ಅನ್ಕೊಳ್ಳೋದು ಪಾರ್ಟಿಗೆ ಹೋದ್ರೆ, ಯಕ್ಷಗಾನಕ್ಕೆ ಹೋದ್ರೆ, ಫಂಕ್ಷನಿಗೆ ಹೋದ್ರೆ, ರಾತ್ರಿ ಇಡೀ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ರಾತ್ರಿ ಜಾಗರಣ ಅಂತ ನೀವು ಅನ್ಕೋತೀರಾ. ಅಥವಾ ದಿನಾಲು 1 ಗಂಟೆ 2 ಗಂಟೆ ಮಲಗಿದ್ರೆ ರಾತ್ರಿ ಜಾಗರಣ ಅಂತ ಅನ್ಕೋತೀರಾ. ಆದ್ರೆ ರಾತ್ರಿ ಯಾವಾಗ ಶುರುವಾಗುತ್ತೆ? ಸೂರ್ಯಾಸ್ತ ಆದ ತಕ್ಷಣ ನಾವು ಸಂಧ್ಯಾಕಾಲ ಅಂತ ಅಂತೀವಿ. ಅದಾಗ ಒಂದ್ ಸ್ವಲ್ಪ ಹೊತ್ತಿಗೆ, ಒಂದ್ ಅಟ್ಲೀಸ್ಟ್ 8 ಗಂಟೆ ಅಂದ್ರೆ ರಾತ್ರಿ ಶುರು. ನಾವು ಮಲಗೋದು ಎಷ್ಟು ಗಂಟೆಗೆ? 11 ಗಂಟೆ. ಬೇಗ ಅಂದ್ರು 10 ಗಂಟೆ ಅಲ್ಲ. ಬೇಗ ಮಲಗುವವರು 10 ಗಂಟೆ. ಇನ್ನು ಮಾಮೂಲಿ ಅಂತೂ 10, 11, 12 ಒಂದೆಲ್ಲ ಮಾಮೂಲಿ ಅಲ್ವಾ. ಅವಾಗ ಏನಾಯ್ತು, ಈಗ ರಾತ್ರಿ 8 ಗಂಟೆಯಿಂದ ರಾತ್ರಿ ಶುರು ಅಂತಂದ್ರೆ 9, 10, 11 ನೀವು ದಿನ 11ಕ್ಕೆ ಮಲಗ್ತಿದ್ದೀರಾ ಅಂದ್ರೆ 3 ತಾಸುಗಳ ಕಾಲ ರಾತ್ರಿ ಜಾಗರಣ ನಾವು ದಿನ ಮಾಡ್ದಂಗಾಯ್ತು. ಲೇಟಾಗಿ ಮಲಗೋದು ಮತ್ತು ಲೇಟಾಗಿ ಹೇಳೋದು. ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು ನಮ್ಮಲ್ಲಿ ಮಹಾದೋಷಕರ ಭಾವವನ್ನ ಅದು ಹೆಚ್ಚು ಮಾಡುತ್ತೆ. ನಿಮ್ಮ ವಾತಪಿತ್ತ ಈ ಮಕ್ಕಳು ಕೆಲವರು ಕೇಳ್ತಾರೆ, ಬೆಳಗ್ಗೆನೇ ಯಾಕೆ ಓದ್ಬೇಕು, ನಂಗೆ ರಾತ್ರಿ ನೆನಪಿರುತ್ತೆ ಓದಿದ್ದು, ನಾನು ರಾತ್ರಿ ಓದ್ತೀನಿ ಅಂತ. ರಾತ್ರಿ ಓದೋದು ತಪ್ಪಲ್ಲ. ರಾತ್ರಿ ಯಾಕಂದ್ರೆ ವಾತಜ ಕಾಲ ನಿಮ್ಗೆ ಬೇಗ ಅರ್ಥ ಆಗತ್ತೆ ವಿಷಯ. ಆದ್ರೆ ಬೆಳಿಗ್ಗೆ ಕಫಜ ಕಾಲ ರಿಟೇನ್ ಆಗುತ್ತೆ. ಓದಿದ್ದು ನಿಮಗೆ ನೆನಪಿರ್ಬೇಕಂದ್ರೆ ನೀವು ಬೆಳಿಗ್ಗೆ ಓದ್ಬೇಕು. ಹೊಸ ವಿಷಯ ಅರ್ಥ ಆಗ್ಬೇಕಂದ್ರೆ ರಾತ್ರಿ ಓದ್ಬೇಕು. ಯಾಕಂದ್ರೆ ವಾತಜ ಕಾಲದಲ್ಲಿ ಹೇಗೆ ಅಂದ್ರೆ ವಾತದ ಗುಣ ಏನು, ಕ್ರಿಯಾಶೀಲತೆ. ನಿಮ್ಮನ್ನ ತುಂಬಾ ಆಕ್ಟಿವ್ ಆಗಿ ಬೇಗ ಬೇಗ ನಿಮ್ಗೆ ಸಿಲೆಬಸ್ ಕವರ್ ಆಗುತ್ತೆ. ಬೇಗ ಬೇಗ ಸಿಲೆಬಸ್ ಅಲ್ಲಿರೋ ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ಕಫ ಅರ್ಥ ಆಗೋದು ನಿಧಾನ, ಆದ್ರೆ ನೆನಪಲ್ಲಿರುತ್ತೆ, ರಿಟೇನ್ ಆಗುತ್ತೆ. ಸೊ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ನೀವು ನಿದ್ದೆಗೆಟ್ಟು ನಾನು ಬೈಯಲ್ಲ ಮಕ್ಕಳಿಗೆ, ಓದಿ, ಯಾಕಂದ್ರೆ ನಾಳೆನೇ ಎಕ್ಸಾಮ್ ಅಲ್ವಾ, ಒಂದ್ಸತಿ ನೀವೆಲ್ಲ ರಿವಿಷನ್ ಮಾಡಕ್ ಕ್ವಿಕ್ ಆಗಿ ಮಾಡಕ್ಕಾಗತ್ತೆ. ಬಟ್ ಈಗ ನೀವು ಜೂನ್ ತಿಂಗಳಿಂದಾನೇ ಓದ್ತಾ ಇದ್ದೀರಾ ಅಂದ್ರೆ ಜೂನ್ ತಿಂಗಳಿಂದಾನೇ ರಾತ್ರಿ 1 ಗಂಟೆ ತನಕ ಓದಿದ್ರೆ ಉಪಯೋಗ ಇಲ್ಲ. ಎಕ್ಸಾಮ್ ಟೈಮಲ್ಲಿ ಮರೆತು ಹೋಗೋ ಸಾಧ್ಯತೆನೇ ಜಾಸ್ತಿ. ನೀವು ಜೂನ್ ತಿಂಗಳಿಂದ ಮಾರ್ಚಲ್ಲಿ ಬರೋ ಎಕ್ಸಾಮಿಗೆ ಪ್ರಿಪೇರ್ ಆಗೋದಾದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದು ರೂಢಿ ಒಳ್ಳೆಯದು. ಯಾಕಂದ್ರೆ ಆ ಸಮಯದಲ್ಲಿ ನೀವು ಮಾಡಿದಂಥ ಆಕ್ಟಿವಿಟಿ ಆಗ ಕಫಜ ಕಾಲ, ನಿಮ್ಗೆ ಅರ್ಥ ಆಗೋದು ನಿಧಾನ ಆದ್ರೂ ಒಮ್ಮೆ ಅರ್ಥ ಆಗಿದ್ದು ಮರೆತು ಹೋಗೋದಿಲ್ಲ. ಕಫಜ ಕಫಜ ಕಾಲ ಹಾಗೆ ನಿಧಾನ, ಸ್ಲೋ, ಲೇಸಿ ಅಂತ ಅನ್ಸುತ್ತೆ, ಬಟ್ ರಿಟೇನ್ ಆಗುತ್ತೆ, ಹೋಲ್ಡ್ ಮಾಡುತ್ತೆ. ಕಫಜ ಕೆಲಸ ಏನಂತಂದ್ರೆ ರಿಟೇನ್ ಮಾಡುವ ಕೆಲಸ ಕಫದ್ದಾಗಿರುತ್ತೆ ಹಾಗೆ ಆಯ್ತಾ. ಸೊ ದಿವಾ ಸ್ವಪ್ನ, ಸಮೈಥುನ ಮತ್ತೆ ಅತಿಯಾದ ಮೈಥುನ ಕ್ರಿಯೆ. ಸೊ ಇದಿಷ್ಟು ಕೂಡ ನಮ್ಮಲ್ಲಿ ಮಹಾದೋಷವನ್ನ ಉಂಟು ಮಾಡುವಂತಹ ಕಾರಣಗಳು. ಸೊ ವಾತ ಪಿತ್ತ ಕಫ ದೋಷಗಳು ವಿಕೃತಿಯಾಗಲಿಕ್ಕೆ ಈ ಎಲ್ಲ ನಮ್ಮ ಆಹಾರ, ದಿನಚರಿ, ಒತ್ತಡ, ಅನುವಂಶೀಯತೆ, ವಾತಾವರಣ, ವಯಸ್ಸು ಅಂದ್ರೆ ವಯೋಸಹಜವಾಗಿ ಬರೋದು ಮತ್ತೆ ಗ್ರಹಗತಿಗಳು ಅಷ್ಟೇ ಅಲ್ಲದೆ ಅಷ್ಟ ಮಹಾದೋಷಕರ ಭಾವಗಳು ಕಾರಣ. ಸೊ ಇವಾಗ ಇದನ್ನೆಲ್ಲ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಯಾಕೆ ರೋಗ ಬಂದಿದೆ ಅಂತ. ಇಲ್ಲಿಂದ ನಾವು ಬರೀ ಇದಷ್ಟೇ ನೋಡ್ತೀವಿ, ದಿನಚರಿ ಅಷ್ಟೇ ನೋಡ್ತೀವಿ, ಆಹಾರ ಅಷ್ಟೇ ನೋಡ್ತೀವಿ, ಅಥವಾ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅನ್ನೋದಷ್ಟೇ ನೋಡ್ತೀವಿ. ಬಟ್ ಯಾಕೆ ರೋಗಗಳು ಬಂತಂದಾಗ ಇದೆಲ್ಲ ಭಾವಗಳು ಸೇರ್ಕೊಳ್ಳುತ್ತಂದ್ರೆ. ಸೊ ಇದಿಷ್ಟು ಭಾವ ನೆನಪಿಟ್ಕೊಂಡ್ರೆ ಹಾಗಾದ್ರೆ ನಮ್ಮ ದಿನಚರಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡಬೇಕು ಅಂತಂದ್ರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾದ್ರೆ ಕರೆಕ್ಟ್. ಕೆಲವೊಂದು ಮೊದಲು ನಿಮ್ಮ ದೇಹ ಹೇಳೋದನ್ನ ನೀವು ಕೇಳಿ, ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇಹವನ್ನ ನಿಮ್ಗಿಂತ ಬೆಸ್ಟ್ ಯಾವ ಡಾಕ್ಟ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ನೀವೇ ಬೆಸ್ಟ್.
ಆದರೆ ನೀವು ನಿಮ್ಮ ದೇಹ ಹೇಳೋದನ್ನ ಕೇಳೋದಿಲ್ಲ, ನೀವು ನಿಮ್ಮ ಮನಸ್ಸು ಹೇಳಿದ್ ಕೇಳ್ತೀರಾ, ದೇಹ ಹೇಳಿದ್ ಕೇಳಲ್ಲ, ಅಲ್ಲಿ ಫೇಲ್ ಆಗೋದು. ಸೊ ಒಂದ್ಸತಿ ಈ ಮನಸ್ಸಿನ ಭಾವನೆಗಳನ್ನ ಪಕ್ಕಕ್ಕಿಟ್ಟು ದೇಹ ಏನು ಆ್ಯಕ್ಚುಲಿ ಹೇಳ್ತಿದೆ ಅನ್ನೋದನ್ನ ಕೇಳೋದು ಕಲಿತ್ರೆ ನಿಮಗೆ ಡಾಕ್ಟರ್ಸ್ ಬೇಕಾಗೋದಿಲ್ಲ. ಗೊತ್ತಾಯ್ತಾ? ಹಾಗಾಗಿ ಈ ವಿಕೃತಿಯಿಂದ ನಾವು ದೂರ ಇರಬೇಕಂದ್ರೆ ಇದರಲ್ಲೆಲ್ಲ ಮಾಡುವಂಥ ತಪ್ಪುಗಳನ್ನು ಎಷ್ಟಾಗುತ್ತೆ ಅಷ್ಟೇ, ಅಟ್ಲೀಸ್ಟ್ ಯಾರು ನಾವು ಪರ್ಫೆಕ್ಟ್ ಅಂತ ಅಲ್ಲ, ಎಷ್ಟು ನಮ್ಮಿಂದ ಸಾಧ್ಯ ಇದೆ ಅಷ್ಟನ್ನು ನಾವು ದೂರ ಇಟ್ಟರೆ ಆರೋಗ್ಯವನ್ನು ಪಡ್ಕೊಳಕ್ಕಾಗತ್ತೆ.